Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಶ್ರೀಮಂತ ನಾಟ್ಯ ಕಲೆಯನ್ನ ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ತಕಧಿಮಿ ತಕಜಣು ಎಂಬ ತಾಳಕ್ಕೆ ಕುಳಿತುಕೊಂಡಲೇ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂ ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು ಹಾಗೂ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸಹ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯನ್ನ ಪ್ರಾರಂಭಿಸುವುದಕ್ಕೂ ಮುನ್ನ ನಾವು ಇವತ್ತಿನ ಈ ಸಂಚಿಕೆಗೆ ತೀರ್ಪುಗಾರರನ್ನ ಸ್ವಾಗತ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು, ಇದರ ನಿರ್ದೇಶಕಿ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್, ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇರುವ ಮತ್ತೋರ್ವ ತೀರ್ಪುಗಾರರು ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ, ಇದರ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್, ನಿಮಗೆ ಕೂಡ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅತಿಥಿ ತೀರ್ಪುಗಾರರಾಗಿ ಉಡುಪಿಯ ಹೆಜ್ಜೆ ಗೆಜ್ಜೆ ಫೌಂಡೇಶನ್ನ ವಿದುಷಿ ದೀಕ್ಷಾ ರಾಮಕೃಷ್ಣ ಮ್ಯಾಮ್, ನಿಮಗೆ ಕೂಡ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯನ್ನ ಇದೀಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಕಳೆದ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಿ, ಇದೊಂದು ಸ್ಪೆಷಲ್ ಡ್ಯುಯೆಟ್ ಪರ್ಫಾರ್ಮೆನ್ಸ್ ರೌಂಡ್. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಜೊತೆ ಯಾರು ಬರ್ತಾ ಇದ್ದಾರೆ ನಾವೇ ಕರೆದು ನೋಡುವ. ಮುಂದಿನ ಕಂಟೆಸ್ಟೆಂಟ್ ಅನುಷಾ ಧೀರಜ್ ಜೈನ್, ಹೊರನಾಡಿನಿಂದ. ನಮಸ್ತೆ ಅನುಷಾ, ಮತ್ತೊಮ್ಮೆ ವೇದಿಕೆಗೆ ನಿಮಗೆ ಸ್ವಾಗತ. ಅನುಷಾ, ಇವತ್ತು ಯಾರ ಜೊತೆ ಬಂದಿದ್ದೀರಿ? ನನ್ನ ಫ್ರೆಂಡ್ ಜೊತೆ ಬಂದಿದ್ದೇನೆ. ಓಕೆ, ಸೊ ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಿ? ನಮಸ್ಕಾರ, ನನ್ನ ಹೆಸರು ಸುವರ್ಣ. ನಾನು ಮೂಡಬಿದ್ರೆಯಿಂದ ಬಂದಿದ್ದೇನೆ. ಈಗ ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಕಲಿತಾ ಇದ್ದೇನೆ. ಓಕೆ, ಸೊ ಯಾವ ನೃತ್ಯವನ್ನು ಇವತ್ತು ಪ್ರಸ್ತುತ ಮಾಡಲಿಕ್ಕಿದ್ದೀರಿ ನೀವು? ನಾವು ತ್ರಿಮಾತ ಕೌತಮ ಅಂತ ಎಂಬ ನೃತ್ಯ ಪ್ರಸ್ತುತಿಯನ್ನು ಮಾಡ್ತಾ ಇದ್ದೇವೆ. ರಾಗಮಾಲಿಕ, ತಾಳ ಏಕತಾಳ, ರಚನೆ ಸುಬ್ಬನಹಳ್ಳಿ ಷಡಕ್ಷರಿಗಳು. ಓಕೆ, ಆಲ್ ದಿ ವೆರಿ ಬೆಸ್ಟ್ ನಿಮ್ಮಿಬ್ಬರಿಗೆ ಕೂಡ. ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟಿ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧಟಿ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧರಿ ಕಿಟ ತಕ ಧೀಂ ಧೀಂ ತಜ್ಜಂ ತಕ್ಕಿಟ್ಟಜ್ಜಂ ತಕುಂಧರಿ ಕಿಟ ತಕ ತಕ್ಕುಂಧಟ್ಟಿ ತಕುಂಧಟಿ ಕಿಟ್ಟ ತಕ್ಕ ಕುಕ್ಕುಂಧಟ್ಟಿ ಕುಕ್ಕುಂಧಟಿ ಕಿಟ್ಟ ತಕ್ಕ ತಕ್ಕುಂಧಟ್ಟಿ ತಕುಂಧಟಿ ಕಿಟ್ಟ ತಕ್ಕ ಕುಕ್ಕುಂಧಟ್ಟಿ ಕುಕ್ಕುಂಧಟಿ ಕಿಟ್ಟ ತಕ್ಕ ತಕ್ಕುಂತರಿ ತಕುಂತರಿ ಕಿಟ ತಕ ಕುಕ್ಕುಂತರಿ ಕುಕ್ಕುಂತರಿ ಕಿಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಧಿಕ್ಕುಂತರಿ ಧಿಕ್ಕುಂತರಿ ಕಿಟ ತಕ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂತ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ. ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕ ತದ್ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ
ಧೀಂ ತಕ್ಕ ದಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣ ತೋಂ ತಜ್ಜಂ ತಜ್ಜಿ ತಜ್ಜಂ ಧಣ್ಣ ತಜ್ಜುಂ ಝೊಣ್ಣು ತಜ್ಜಂ ಧಿಮ್ಮಿ ತಜ್ಜಂ ತರಿ ತಜ್ಜಂ ದಣ ತಜ್ಜಂ ಜೋಣು ತಜ್ಜಂ ಧೀಮಿ ತಗದದಿಗಿಣ ತೋಂ ತಾಂ ತಗದದಿಗಿಣ ತೋಂ ತಾಂ ತಗದದಿಗಿಣ ತೋಂ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯಪ್ರದೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯಪ್ರದೆ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ ಧೀಂ 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 ತಜ್ಜಂ ತಕ್ಕುಂಧಟಿ ಕಿಟ ತಕ ಧೀಂ ತಧೀಂ 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 ತಕ್ಕ ಝಂ ತಕ್ಕುಂಧಟಿ ಕಿಟ ತಕ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ತಾಂ ತಟಿತ ಝಂ ತಟಿತಾಂ ಧಣತಾಂ ಧಿಂ ಧಣತ ಝಂ ಧಣತಾಂ ಝುಣುತಾಂ ತೋಂ ಝುಣುತ ಝುಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಝಂ ಧಿಮಿತಾಂ ಕಿಟತಾಂ ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ತ್ರಿಮಾತಾ ಪ್ರೀತ್ಯರ್ಥಂ ಕರ್ವುತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತಕ್ಕು ಧಿನ್ನ ತಕ ಧಿನ್ನಂ ಕಿಟ ತಕಿ ಧಿನ್ನ ತಾಂ ತಧಿನ್ನ ತಾಂ ದಿಕ್ಕು ಧಿನ್ನ ತಕ ಧಿನ್ನಂ ಕಿಟ ತಕಿ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತತಾಂ ತಧಿನ್ನ ತತಾಂ ತಾ ತಂಗಿ ತಂಗಿ ತಕ್ಕಿಡ ತಕ ತಕ ಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತತಾಂ ಅನುಷಾ, ಜಡ್ಜಸ್ ಹತ್ರ ಕೇಳುವ ಮೊದಲು ನಿಮಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್ ಮಾಡಿ? ಯಾಕಂದರೆ ಪ್ರತಿ ಎಪಿಸೋಡಲ್ಲಿ ಒಬ್ಬರೇ ಪರ್ಫಾರ್ಮ್ ಮಾಡ್ತಿದ್ರಿ, ಇವತ್ತು ಡ್ಯೂಯೆಟ್ ಮಾಡಿದಿರಿ, ಫ್ರೆಂಡ್ ಜೊತೆ ಪರ್ಫಾರ್ಮ್ ಮಾಡಿದಿರಿ, ತ್ರಿಮಾತಾ ಕೌತ್ವಂ. ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ ಜೊತೆ ಪರ್ಫಾರ್ಮ್ ಮಾಡಿ. ನಿಜ ಹೇಳಬೇಕಂದ್ರೆ ಅಷ್ಟೊಂದು ಪ್ರಾಕ್ಟೀಸ್ ಸಿಗಲಿಲ್ಲ, ಆನ್ಲೈನಲ್ಲಿ ಪ್ರಾಕ್ಟೀಸ್ ನಮ್ಮದು, ಆದರೂ ತಕ್ಕ ಮಟ್ಟಿಗೆ ಕೋಆರ್ಡಿನೇಷನ್ ತಂದಿದ್ದಾರೆ. ಅಂದರೆ ನೀವು ಬೇರೆ ಬೇರೆ ಜಾಗದಲ್ಲಿ ಹಾಂ, ನಾನು ಹೊರಗಡೆಯಿಂದ ಆನ್ಲೈನ್ ಪ್ರಾಕ್ಟೀಸ್ ಹುಡುಗದಿಂದ ಪ್ರಾಕ್ಟೀಸ್ ಮಾಡ್ತಿಲ್ಲ. ಕರೆಕ್ಟ್. ಸೊ ಆನ್ಲೈನ್ ಪ್ರಾಕ್ಟೀಸಿಂದ ಫೈನಲಿ ಆಫ್ಲೈನ್ ಸ್ಟೇಜ್ವರೆಗೆ ಬಂದಿದ್ದೀರಿ. ಹೇಗೆ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ಅಂತ ಜಡ್ಜಸ್ ಹತ್ರ ಕೇಳುವ. ಎಸ್, ರೋಹಿಣಿ ಮ್ಯಾಮ್, ಹೇಗೆ ಅನ್ನಿಸ್ತು ಅನುಷಾ ಹಾಗೂ ಅವರ ಫ್ರೆಂಡ್ ಪರ್ಫಾರ್ಮೆನ್ಸ್? ಅನುಷಾ, ಆನ್ಲೈನಿಂದ ನಮಸ್ತೆ, ಆನ್ಲೈನಿಂದ ಆಫ್ಲೈನಿಗೆ ಇವತ್ತು ಮಂಗಳೂರಿಗೆ ಬಂದದ್ದು. ಚೆನ್ನಾಗಿತ್ತು ಪ್ರಸ್ತುತಿ. ಶ್ವೇತಾ, ಇನ್ನೊಂದು ಕೇಳ್ಪಟ್ಟೆ, ಅನುಷಾನದು ಇತ್ತೀಚೆಗೆ ಒಂದು ರಂಗಪ್ರವೇಶ ಸಹ ಯಶಸ್ವಿಯಾಗಿ ಆಯಿತು ಅಂತೇಳಿ. ಚಿಕ್ಕಮಗಳೂರಲ್ಲಿ ಅಲ್ವಾ ಆದದ್ದು? ದೇವಸ್ಥಾನದಲ್ಲಿ ರಂಗಪ್ರವೇಶ ಆಯಿತು. ಶುಭಾಶಯಗಳು. ಇವತ್ತಿನ ಪ್ರಸ್ತುತಿಯ ಬಗ್ಗೆ ಮಾತಾಡಬೇಕು ಅಂತಿದ್ರೆ, ಓವರಾಲ್ ಚೆನ್ನಾಗಿತ್ತು. ನನಗೆ ಕೆಲವೊಂದು ನೀವು ಮುಕ್ತಾಯ ಮಾಡುವಾಗ, ಅದೇ ಕೋಆರ್ಡಿನೇಷನ್ಸ್ ಅಲ್ಲ, ಇವತ್ತು ನಾವು ಜಡ್ಜ್ ಮಾಡೋದು ಅನುಷಾನದ್ದು ಬಗ್ಗೆ ಮಾತ್ರ. ತೀರ್ಮಾನಗಳ ಆ ಮುಕ್ತಾಯ ಮಾಡುವಾಗ ನಾವೀಗ ಒಂದೇ ಕಾಲ ಬೇರೆ ಬೇರೆ ಕಾಲಗಳಲ್ಲಿ ಮಾಡ್ತೇವೆ. ಆ ಕಾಲವನ್ನು ನಾವು ಅಂದಾಜು ಮಾಡಿಕೊಂಡು ಅದೇ ಆ
ಸಮಯಕ್ಕೆ ನಾವು ಕೈಯನ್ನೊಂದು ಹಿಂಬದಿಗೆ ರೀಚ್ ಮಾಡೋದನ್ನು ನೀವೊಂದು ಅಳವಡಿಸಿಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅರಮಂಡಿ, ಅಂದರೆ ನಿಮ್ಮಲ್ಲಿ ಕೆಪಾಸಿಟಿ ಉಂಟು, ಹಾಗಾಗಿ ಹೇಳ್ತಾ ಇದ್ದೇನೆ, ಅರಮಂಡಿಯ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಮತ್ತು ಇದರಲ್ಲಿ ಎಲ್ಲಿಯಾದರೂ ನೀವು ದುರ್ಗೆಯದು ತೋರಿಸಿದ್ರಾ? ಸರಸ್ವತಿ, ಲಕ್ಷ್ಮಿ, ದುರ್ಗೆಯನ್ನು ಹೇಗೆ ತೋರಿಸಿದ್ರಿ ನೀವು? ಹಾಂ, ಅಲ್ಲಿ ಸ್ವಲ್ಪ ಆ ದುರ್ಗೆಯ ಒಂದು ಗಾಂಭೀರ್ಯ ಒಂದು ಸ್ವಲ್ಪ ತಂದುಕೊಳ್ಳಿ. ಅಂದರೆ ಒಂದೇ ಶಕ್ತಿ ಅದು 3 ರೀತಿಯಾಗಿ ನಮಗೆ ಕಾಣುವಾಗ, ಮಾತೆ ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ, ದುರ್ಗೆಯಾಗಿ ಕಾಣುವಾಗ 3 ರೀತಿಯಲ್ಲಿ ನಮಗೆ ವ್ಯಕ್ತಪಡಿಸ್ಬೋದು. ಅದು ಒಂದು ಸ್ವಲ್ಪ ನೋಡಿಕೊಳ್ಳಿ. ಓವರ್ ಆಲ್ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೀಕ್ಷಾ ಮ್ಯಾಮ್, ಹೇಗೆ ಅನ್ನಿಸ್ತು ಅನುಷಾ ಅವರ ಪರ್ಫಾರ್ಮೆನ್ಸ್? ನಮಸ್ತೆ ಅನುಷಾ. ನನಗೆ ನೀವೇ ಹೇಳಿದ ಹಾಗೆ ಎಲ್ಲೋ ಒಂದು ಸ್ವಲ್ಪ ಮಿಸ್ ಅಂತ ಅನ್ನಿಸ್ತಾ ಇತ್ತು. ನೀವು ಅದನ್ನು ಕ್ಲಾರಿಟಿ ಕೊಟ್ಟದ್ದು ಒಳ್ಳೆಯದಾಯಿತು. ಬಿಕಾಸ್ ಆನ್ಲೈನ್ ಇಂದ ಪ್ರಾಕ್ಟೀಸ್ ಮಾಡಿ ಆಫ್ಲೈನಿಗೆ ಬಂದು ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಅಲ್ಲಿ. ಬಟ್ ಚೂರೆಲ್ಲ ನನಗೆ ಅದು ಸಿಂಕ್ ಅದೇನಿರ್ತದೆ ಗೊತ್ತುಂಟ, ಈಗ ನಾವು ಒಟ್ಟಿಗೆ ಮಾಡೋದಕ್ಕೂ ಸಪ್ರೇಟಾಗಿ ಮಾಡೋದಕ್ಕೂ ಒಂದು ಸ್ಮಾಲ್ ಡಿಫ್ರೆನ್ಸ್ ಇರ್ತದೆ, ದಟ್ ಐ ಕಾಂಟ್ಯಾಕ್ಟ್. ಈಗ ಒಟ್ಟಿಗೆ ಮಾಡುವಾಗ ಕೆಲವುದೆಲ್ಲ ನಾವು ಎಂಜಾಯ್ ಮಾಡ್ತೇವೆ. ಈಗ ತಾತೈತೈತಾಮ್ ದಿತ್ತೈತೈತಾಮ್ ಅದು ನ್ಯಾಚುರಲ್ ಆಗಿ ಬರುವಂಥದ್ದು. ಈಗ ಸಪ್ರೇಟಾಗಿ ಮಾಡಿದ್ದಕ್ಕೂ ಅಫ್ಕೋರ್ಸ್ ಎಫರ್ಟ್ಸಿಗೆ ನಾವು ಶ್ಲಾಘನೀಯವೇ, ಅದು ನಮಗೆ ಹೇಳಲಿಕ್ಕೆ ನಮಗೆ 2 ಮಾತಿಲ್ಲ. ಬಟ್ ಏನಂತಂದರೆ ಇನ್ನೂ ಸ್ವಲ್ಪ ಸಾಧ್ಯ ಆಗಿದ್ದಿದ್ರೆ ಕೋಆರ್ಡಿನೇಷನ್ ಸ್ವಲ್ಪ ಜಾಸ್ತಿ ಬರಬಹುದಾಗಿತ್ತು ಅಂತ ನನಗೆ ಅನಿಸಿತು. ಇನ್ನೊಂದು, ಅನುಷಾನನ್ನು ನಾನು ನೋಡಿದ್ದೇನೆ, ನಿಮ್ಮ ಡ್ಯಾನ್ಸನ್ನು ನಾನು ನೋಡಿದ್ದೇನೆ, ಹಾಗಾಗಿ ನಿಮ್ಮಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ಗ್ಯಾರಂಟಿ. ಆ್ಯಂಡ್ ನಿಮ್ಮ ಹಿಂದಿನ ಡ್ಯಾನ್ಸಸಲ್ಲಿ ಕೂಡ ನೀವು ಬಹಳ ಒಳ್ಳೆಯ ರೀತಿಯ ಪ್ರದರ್ಶನವನ್ನು ಮಾಡಿದ್ದೀರಿ. ಸೊ ಹಾಗಾಗಿ ಇನ್ನೂ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಖಂಡಿತ ಇದೆ. ಸೊ ಅದನ್ನು ನೀವು ನಿಮ್ಮ ಟೀಚರ್ ಹೇಳಿದ ಹಾಗೆ ಅದೇನೋ ಸ್ಮಾಲ್ ಅದೆಲ್ಲ ಕರೆಕ್ಷನ್ಸನ್ನು ಮಾಡಿಕೊಂಡ್ರೆ ಖಂಡಿತ ಅದು ಸ್ಮಾಲ್ ಇರ್ಬೋದು, ಬಟ್ ಇಟ್ ಮೇಕ್ಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಇನ್ನೂ ಸಹ ಒಳ್ಳೆಯ ರೀತಿಯ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಸಿಗ್ತದೆ. ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ಯು. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಮ್ಯಾಮ್. ಪ್ರಮೋದ್ ಸರ್, ಹೇಗೆ ಅನ್ನಿಸ್ತು ಇವರ ಪರ್ಫಾರ್ಮೆನ್ಸ್? ಅನುಷಾ ನಮಸ್ತೆ. ಬಹುಶಃ ಇಬ್ಬರು ತೀರ್ಪುಗಾರರು ಹೇಳಿದ್ದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಅರ್ಥ ಆಗುತ್ತೆ. ನೀವು ಪ್ರಾಕ್ಟೀಸ್ ಹೇಗೆ ಮಾಡಿದ್ರಿ ಅಂತ ಹೇಳಿದಿರಿ, ಆದ ಕಾರಣ ನಾವು ಏನು ಮಾತನಾಡುವಾಗಿಲ್ಲ. ಆದ ಕಾರಣ ಅದನ್ನೇನು ನೀವು ಕಲ್ತಿದ್ದೀರಿ ಅದನ್ನು ಪ್ರೆಸೆಂಟ್ ಮಾಡಿದಿರಿ ಇಲ್ಲಿ. ಹಾಗೇನು ಐಸಲ್ಲಿ ಮತ್ತು ಸ್ವಲ್ಪ ಕೆಲವು ಅಭಿನಯಗಳೆಲ್ಲ, ಅದು ದುರ್ಗೆ ಹೇಳಿದ್ದು ಕರೆಕ್ಟ್, ಅದು ಕೆಲವೆಲ್ಲ ಮೇಯ್ನ್ ಪಾಯಿಂಟ್ಸ್ ಅದೆಲ್ಲ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಟಕ್ ಅದು ಅಲ್ಲಿ ನಾವು ಏನೋ ಸ್ವಲ್ಪ ಕಡಿಮೆ ಮಾಡಿದ್ರೆ ಅದು ಒಂದೇ ಥರ ಹೋಗ್ತದೆ ಎಲ್ಲವೂ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲ ಒಂದೇ ಥರ ಹೋಗ್ತದೆ ಅಭಿನಯಗಳಲ್ಲಿ ಅಂತ ಒಂದು ಮಾತು. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಮುಂದೆ ಇನ್ನೂ ನಿಮ್ಮಿಂದ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ, ನಿರೀಕ್ಷೆ ಉಂಟು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಜಡ್ಜಸ್ ಕಮೆಂಟ್ಸ್ ಕೊಟ್ಟರು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂದ ತಕ್ಷಣ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗ್ತದೆ. ಹಾಗಿದ್ದರೂ ಅವರು ಹೇಳಿದ ಫೀಡ್ಬ್ಯಾಕನ್ನು ನಮ್ಮ ಕರೆಕ್ಷನ್ಸಿಗೆ ನಾವು ಯೂಸ್ ಮಾಡಿಕೊಂಡು ಮುಂದೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ ಜಡ್ಜಸ್. ನಾವೆಲ್ಲ ಕಾಯ್ತಾ ಇದ್ದೇವೆ ಮುಂದಿನ ಸುತ್ತಿನಲ್ಲಿ ನೀವು ಹೇಗೆ ಬರ್ತೀರಿ ಅಂತ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆ ಕಾಂಪಿಟೇಷನ್ ಆದ್ದರಿಂದ ಮಾರ್ಕ್ಸ್ ನಾವು ನೋಡಲೇಬೇಕು, ಮಾರ್ಕ್ಸ್ ಕೇಳಲೇಬೇಕು. ಆ್ಯಂಡ್ ಕಂಪ್ಯಾರಿಸನ್ ಎಷ್ಟು ಇಲ್ಲ ಅಂತ ಹೇಳಿದರೆ ಸಹ ಕಾಂಪಿಟೇಷನ್ ಆಗಿರೋದ್ರಿಂದ ಆ ಒಂದು ಪಾರ್ಟ್ ಬಂದೇ ಬರ್ತದೆ. ಸೊ ಜಡ್ಜಸ್ ಹತ್ರ ಮಾರ್ಕ್ಸ್ ಕೇಳಿಕೊಂಡು ಬರುವ. ರೋಹಿಣಿ ಮ್ಯಾಮ್, ನೀವು ಕೊಡ್ತಾ ಇರುವ ಮಾರ್ಕ್ಸ್? ಅನುಷಾನ ಇಂದಿನ ಪ್ರಸ್ತುತಿಗೆ, ಅಂದರೆ ಇಲ್ಲಿ ಇಬ್ಬರೂ ಸೇರಿ ಮಾಡ್ತಾ ಇದ್ದರೂ ಕೂಡ ಇವತ್ತಿನ ಕಾರ್ಯಕ್ರಮದ ಅಂದರೆ ಪ್ರಸ್ತುತಿಯ ಮಾನದಂಡ ಇರೋದು ಯಾರು ಕಂಟೆಸ್ಟೆಂಟ್ ಇದ್ದಾರೆ ಅವರ ಬಗ್ಗೆ, ಅಂದರೆ ಅವರು ಹೇಗೆ ಮಾಡಿದ್ದಾರೆ ಅದರ ಮೇಲೆ ಮಾತ್ರ. ಸಹ ಕಲಾವಿದೆ ಮಾಡಿದ್ದು ಅವರಿಗೆ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಇವತ್ತು ಅನುಷಾ ಮಾಡಿದಂತಹ ನೃತ್ಯ ಪ್ರಸ್ತುತಿಗೆ ನನ್ನ ಕಡೆಯಿಂದ 8 ಅಂಕ. ಪ್ರಮೋದ್ ಸರ್ 7 ಪಾಯಿಂಟ್ಸ್. ದೀಕ್ಷಾ ಮ್ಯಾಮ್ 8. ಸೊ 8, 7 ಆ್ಯಂಡ್ 8. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಯಿತಾ ಅಥವಾ ಇನ್ನೂ ಬೇಕಿತ್ತು ಅನ್ನಿಸ್ತಾ? ಖಂಡಿತ ಇನ್ನು ಬೇಕಿತ್ತು. ಇನ್ನು ಅಂದರೆ ನನ್ನದೇ ಕರೆಕ್ಷನ್ಸ್ ಮಾಡಿಕೊಳ್ಬೇಕು. ನಾನು ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡಿ ಮುಂದೆ ಬಹಳ ಉತ್ತಮ ಪ್ರದರ್ಶನ ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಕೂಡ ಥ್ಯಾಂಕ್ ಯು ಹೇಳ್ತಾ ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದೀಗ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆ ಮೇಲೆ ಕರೆಯುವ ಹೊತ್ತು. ಲೆಟ್ಸ್ ಆಲ್ ವೆಲ್ಕಮ್ ಆನ್ ಸ್ಟೇಜ್ ಪನ್ನಗ ರಾವ್, ಉಡುಪಿಯಿಂದ. ಹಾಯ್ ಪನ್ನಗ, ಹೇಗಿದ್ದೀರಿ? ಓಕೆ, ಸೊ ಇವತ್ತಿನ ಸ್ಪೆಷಾಲಿಟಿ ಗೊತ್ತುಂಟಲ್ಲ, ಡ್ಯುಯೆಟ್ ರೌಂಡ್. ಸೊ ಯಾರು ಬಂದಿದ್ದಾರೆ ನಿಮ್ಮ ಜೊತೆ?
ನಿಮ್ಮ ಡ್ಯಾನ್ಸ್ ಪಾರ್ಟ್ನರನ್ನು ಕರ್ಕೊಂಡು ಬಂದಿದ್ದೀರಿ. ಸೊ ಅವರ ಹತ್ರನೇ ಕೇಳುವ ಅವರ ಪರಿಚಯ. ನಮಸ್ತೆ. ಮೈ ನೇಮ್ ಇಸ್ ಜಾನಕಿ ದೇವಿ ಫ್ರಮ್ ಸಿಸ್ಟರ್. I am currently studying first year degree and I am very happy to be a part of this competition. Actually, I wanted to be a participant, but due to some reasons I couldn't be in town. So I am happy that this day I could come and dance in this day. So thanks for ಜಾನಕಿ, ವೆಲ್ಕಮ್ ಟು ಯು. ಸೊ ಕಂಟೆಸ್ಟೆಂಟ್ ಆಗಿ ಬರಬೇಕಂತ ಇದ್ದವರನ್ನು ಹೀಗೆ ಆದರೂ ಹೇಳ್ಕೊಂಡು ಬಂದಿದ್ದೀರಿ. ಸೊ ನಿಮಗೆ ಕೂಡ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಯಾವ ನೃತ್ಯವನ್ನು ಪ್ರಸ್ತುತ ಮಾಡಲಿಕ್ಕಿದ್ದೀರಿ? ಶಿವತಾಂಡವ ಗೌತ್ರ ರಾಧರಾಧಮನಿಗೆ ಅಂದಿದ್ದಾಳ ಕಂಪೋಸ್ಡ್ ಬೈ ಆರ್ ಮುರಳೀಧರನ್ ಸರ್. ಓಕೆ, ಆಲ್ ದಿ ಬೆಸ್ಟ್ ಇಬ್ಬರಿಗೆ ಕೂಡ. ತಜ್ಜಂ ತನ್ನಂ ತರುಂ ತದೀಂ 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 ತದೀಂ ಗಿಣ್ಣಕುಂ ತತಾಂ ತದೀಂ ಗಿಣ್ಣಕುಂ ತದೀಂ ಗಿಣ್ಣಕುಂ ತತಾಂ ತದೀಂ ಗಿಣ್ಣಕುಂ ತದೀಂ ಗಿಣ್ಣಕುಂ ತಗದೀಂ ಗಿಣ್ಣಕುಂ ತತಾಂ. ஆடல் நாயகனானந்த தாண்டவம் ஆடி மகிழ்ந்தான். 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 நவரசம் ததும்பிடும் அதிசய பாவமுடனாடல் நாயகனானந்த தாண்டவம் ஆடி மகிழ்ந்தான். நவரசம் ததும்பிடும் அதிசய பாவமுடனாடல் நாயகனானந்த தாண்டவம் ஆடி மகிழ்ந்தான். நவரசம் ததும்பிடும் அதிசய பாவமுடன். நம சிவாய நம சிவாய நம சிவாய நம சிவாய நம சிவாய. தத்தகம் தாம் ததித்த தத்தகம் தீம் தன்னத்த தத்தகம் ஓம் தொண்ணூத்த தத்தகம் ததித்த தத்தகம் தன்னத்த தத்தகம் தொண்ணூத்த தத்தகம் ததி தத்தகம் தன்ன தத்தகம் தொண்ணு தத்தகம் 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 தத்தீம் கிண்ணத்தும் தாம் தத்தீம் கிண்ணத்தும் தாம் தத்தீம் கிண்ணத்தும் தா. பணியும் உரையும் கையிலை மலையில் பணியும் முனிவர் நிறையும் சபையில் இதயம் கவரும் வகையில் இறைவன் உலகம் உய்யும் வகையில் அருள கரியினை உரித்தவன் காவனை எரித்தவன் காலனை உதைத்தவன் களிநடம் புரிந்தனன். கொஞ்சும் கடல் பாதத்தில் நெஞ்சில் இசை ராகத்தில் ஜம் ஜம் லய தாளத்தில் நல்லின்பம் மிகும் முகத்தோன் துன்பம் தனி அழிப்போன் அன்பால் மகிழ் மனத்தோன் நாள் வேதம் மறை நான்காய் பூதம் தனில் ஐந்தாய் நானங்களாய் நீ நின்றாய் ஆதியும் அந்தமான சோதியும் எங்குமாகி மன்றினில் என்றுமாடுவான். மகளிஞான் இசையும் நாரணனி தாளமுடன் வாதம் சதங்கை ஒலிதகம் ததகஜம் ததகிட என்று நந்தீன்று தங்கமது தோன்றையன விண்ணவருடன் பாடாருள் பெருகும் திருமுகம் காட்டுவான் களிநடம் கூட்டுவான் பாதங்களை மாற்றி மறை மகளும் உடன் நாடமும் கவரும் இன்ப நடம் செய்தருளும். ஓம் நம சிவாய ஓம் நம சிவாய
ತರಿಂಗಿಡದು ತಾ ತತ್ತದಂ ದಿತ್ತದಂ ತುಂ ತದಂ ತಾ ತರಿಂಗಿಡದು 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 ತಾ ತತ್ತದಂ ದಿತ್ತದಂ ತುಂ ತದಂ ತಾ ತರಿಂಗಿಡದು 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 ತಾ. ಪನ್ನಗ ಆ್ಯಂಡ್ ಜಾನಕಿ, ನಾವು ಡೈರೆಕ್ಟ್ ಜಡ್ಜಸ್ ಹತ್ರ ಹೋಗುವ. ರೋಹಿಣಿ ಮ್ಯಾಮ್, ಹೇಗಿತ್ತು ಪನ್ನಗ ಅವರ ಈ ಪರ್ಫಾರ್ಮೆನ್ಸ್? ನಮಸ್ತೆ ಪನ್ನಗ. ನನಗೊಂಚೂರು ಸಿಟ್ಟು ಬಂತು ಪನ್ನಗನ ಮೇಲೆ. ಯಾಕೆಂದರೆ ನಾನು ಯಾರನ್ನು ನೋಡಬೇಕು ಗೊತ್ತಾಗೋದಿಲ್ಲ. ಅಂದರೆ ಪನ್ನಗನನ್ನೇ ನೋಡಬೇಕು ನಾನು ಜಡ್ಜ್ ಮಾಡಬೇಕು ಅಂತಾದರೆ, ಆ ಕಡೆಯಿಂದ ಜಾನಕಿ ಎಳಿತಾ ಇದ್ಲು. ಏನು ಮಾಡೋದು ಗೊತ್ತಿಲ್ಲ, ಕಷ್ಟಪಟ್ಟು ನೋಡಿದೆ. ಇನ್ನೊಂದು ಸಲ ಮಾಡಿ ಇಬ್ಬರದ್ದು ನೃತ್ಯವನ್ನು ಆಸ್ವಾದಿಸುವ ಅಂತೇಳಿ ಆಯಿತು ನನಗೆ. ಮತ್ತು ಪನ್ನಗ, ನನಗೊಂದು ವಿಷಯ ಮೆಲ್ಲ ಹೇಳಬೇಕು. ಹೀಗೆ ಮಾಡಲಿಕ್ಕೆ ಏನು ತಿಂತೀರಿ ನೀವು? ಅಲ್ಲ, ಎಲ್ಲರಿಗೂ ಆಗ್ತದೆ, ನನಗೂ ಬೇಕು ಸ್ವಲ್ಪ. ಶ್ವೇತನಿಗೂ ಬೇಕಲ್ಲ ಶ್ವೇತ? ಏನೇನು ಹೇಳಬೇಕು ಅಂತ ಅನ್ಕೊಂಡು ಅದನ್ನೆಲ್ಲ ನೀವೇ ಹೇಳಿದ್ರಿ ಮ್ಯಾಮ್. ಯಾಕಂದ್ರೆ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ನಾನು ಮಾತಾಡಿ ಏನು ಆಗ್ಬಾರ್ದು ಅಂದ್ರೆ ನಿಮ್ಮ ಹತ್ರ ನಾನು ಡೈರೆಕ್ಟ್ ಸತ್ಯ ಹೇಳ್ಬೇಕು. ಏನ್ ತಿಂತೀರಿ ನಮ್ಮೆಲ್ಲರಿಗೆ ಸಹ ಬೇಕು ಗೊತ್ತಾಗ್ಲಿಕ್ಕೆ. ರೈಸ್ ಸ್ವಲ್ಪ ಜಾಸ್ತಿಯಾ? ಬೇರೆ ಏನಿಲ್ಲ. ಅದೇ ಈ ಥರ ಮಾಡಲಿಕ್ಕೆ ಏನು ಮಾಡ್ತೀರಿ? ಡೈಲಿ ಪ್ರಾಕ್ಟೀಸ್. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀರಿ ಪ್ರತಿದಿನ? ಕಾಲೇಜ್ ಇರುವ ಕಾರಣ 1.5 ಗಂಟೆ 2 ಗಂಟೆ, ಇಲ್ಲದಿದ್ದರೆ 1 ಅವರು ಜಾಸ್ತಿ ಮಾಡ್ತೀರಿ. ಸರಿ. ಆ ಒಂದು ಸಾಧನೆಯ ಶ್ರಮ ಉಂಟಲ್ಲ, ಇವತ್ತು ಎಲ್ಲವನ್ನು ಸಹ ಇಲ್ಲಿ ಧಾರೆ ಎರೆದಿದ್ದೀರಿ. ಮತ್ತು ನಿಮ್ಮ ಸಹ ಕಲಾವಿದೆ ಜಾನಕಿ ತುಂಬ ಚೆನ್ನಾಗಿತ್ತು, ಏನು ಹೇಳಲಿಕ್ಕೆ ಇಲ್ಲ, ಕಮೆಂಟು ಕೊಡಲಿಕ್ಕಿಲ್ಲ ಬೇರೆ. ಬಹಳ ಸುಂದರವಾಗಿತ್ತು ಪ್ರಸ್ತುತಿ. ನಿಮ್ಮ ಈ ಪ್ರಸ್ತುತಿಯನ್ನು ನೋಡಿ ಇವತ್ತು ನೀವು ತಗೊಂಡು ಬಂದಂತಹ ಏನು ಸದಾಶಿವ ಕೌತ್ವಮ, ಶಿವತಾಂಡವ ಕೌತ್ವಂ, ಶಿವತಾಂಡವ ಕೌತ್ವಮಿಗೆ ಏನು ರಭಸಬೇಕು, ಅಲ್ಲಿ ಎಷ್ಟು ಬೇಕಿದ್ರೂ ಆರ್ಭಟಿಯನ್ನು ಬಳಸ್ಬೋದು, ಕಡಿಮೆ ಅಂತ ಆಗೋದೇ ಇಲ್ಲ. ಅದಷ್ಟು ಎಫರ್ಟ್ ಹಾಕಿದ್ರಿ. ಮತ್ತು ಆ ಬಾಡಿ ಕಂಟ್ರೋಲ್ ಮಾಡೋದಿದೆ ಅಲ್ವಾ, ಅದು ಹೇಗೆ ಬೇಕು, ಆ ಬಾಡಿ ಲ್ಯಾಂಗ್ವೇಜ್ ಹೇಗೆ ಬೇಕು, ಅಲ್ಲಲ್ಲಿ ಕಂಟ್ರೋಲ್, ಅಲ್ಲಿ ಫಾಸ್ ಆಗುವಂಥದ್ದು. ಅದು 1 ದಿವಸ 2 ದಿವಸ ಅಥವಾ ವಾರಕ್ಕೆ 1 ದಿವಸ ಕ್ಲಾಸಿಗೆ ಬಂದು ಮಾಡುವವರಿಂದ ಅಸಾಧ್ಯವೇ. ನೀವು ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡಿದ್ದೀರಿ. ದೇವರೊಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಇನ್ನೂ ಒಂದು, ನಮ್ಮ ನಿರೂಪಕಿ ಶ್ವೇತಾ, ನಿರೂಪಣೆಯಲ್ಲೂ ಸೈ ಎನಿಸಿಕೊಂಡಿರುವಂಥವರು ನಮ್ಮ ನಟನಮಲ್ಲಿ. ಅವರು ಕೂಡ ಅದ್ಭುತ ನೃತ್ಯ ಕಲಾವಿದೆ. ಪ್ರತಿದಿನ ಕಾರ್ಯಕ್ರಮ ಎಷ್ಟೇ ಲೇಟ್ ನೈಟ್ ಇದ್ದರೂ ಕೂಡ ಬೆಳಿಗ್ಗೆ 8 ಗಂಟೆಗೆ ಮೊದಲು ಬಂದು ಮುಟ್ಟೋದು ನಟನಂ ವೇದಿಕೆಗೆ, ಇಲ್ಲಿ ಸೆಟ್ಟಿಗೆ ಶ್ವೇತಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಬಹಳ ಖುಷಿ ಆಯಿತು ಈ ಮೂವರನ್ನು ನೋಡುವಾಗ. ನಿಜವಾಗ್ಲೂ ನಮ್ಮ ಭರತನಾಟ್ಯ ಶ್ರೀಮಂತ ಕಲೆ ಅಂತ ಅನಿಸಿತು. ದೇವರೊಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ಪನ್ನಗ ನಮಸ್ತೆ. ಬಹುಶಃ ರೋಹಿಣಿ ಮ್ಯಾಮ್ ಹೇಳಿದಾಗೆ ಇದು ಸುಲಭದ ಕೆಲಸ ಅಲ್ಲ. ಇದಕ್ಕೆ ಅಷ್ಟೇ ಶ್ರಮ ಶ್ರದ್ಧೆ ಕೊಡಬೇಕು. ಯಶಸ್ಸು ಎನ್ನುವುದು ಹೇಗೆ ಹೊರಗೆ ಬರ್ತದೆ ಇವತ್ತು ನಿಮ್ಮಲ್ಲಿ ಕಾಣಬಹುದು. ಬಹುಶಃ ಇವತ್ತಿನ ಏನು ಪರ್ಫಾರ್ಮೆನ್ಸ್, ನಾನು ಈ ಮೊದಲು ಕೂಡ ಹೇಳಿದ್ದೇನೆ ನೀನೊಂದು ಅದ್ಭುತ ಕಲಾವಿದೆ ಅಂತ. ಇವತ್ತು ಬಹಳ ಸ್ವಲ್ಪ ಕೆಲವು ಕಡೆ ಜಾನಕಿ ಡಿವಿ ಎಳೀತಿದ್ಲು ಸ್ವಲ್ಪ ಕೆಲವು ಕಡೆ. ಓಂ ನಮಃ ಶಿವಾಯ ಅಂತ ಬರುವಾಗ ಬಹುಶಃ ಜಾನಕಿ ಡಿ ಹೇಳ್ತಿದ್ದೆ. ಯಾರನ್ನು ನೋಡಿದ್ರು, ಅದೇ ರೋಹಿಣಿ ಮ್ಯಾಮ್ ಹೇಳಿದಾಗೆ ಯಾರನ್ನು ನೋಡಿದ್ರು ನಮಗೆ ಆಸ್ವಾದಿಕೆ ಅಂತ ಖಂಡಿತ ಸಿಗಲೇ ಇಲ್ಲ. ಇನ್ನು ಫ್ರೀ ಇರುವಾಗ ಇದು ಮಾರ್ಕ್ ಹಾಕ್ಲಿಕ್ಕಿಲ್ಲ ಹೇಳುವಾಗ ನಮಗೆ ಏನು ಚೆನ್ನಾಗಿಂಟು. ಈಗ ಏನಿಲ್ಲ, ನಮಗೆ ಟೆನ್ಷನ್ ಇಲ್ಲಿ ಕೂತ್ಕೊಂಡು ಯಾರನ್ನು ನೋಡಿದ್ರು ಏನು ಮಾಡೋದು ಏನು ಮಾಡ್ತಿದ್ದಾರೆ ಅಂತ. ಬಹುಶಃ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ರಿ ಈ ವೇದಿಕೆಯಲ್ಲಿ. ಬಹುಶಃ ನಟನಂ ವೇದಿಕೆ ಇಂತಹ ಅದ್ಭುತ ಕಲಾವಿದರಿಂದ ಸಾರ್ಥಕ. ಮತ್ತು ನಿಮ್ಮ ಹಲವಾರು ಕಲಾವಿದರನ್ನು ನೋಡಿ ಡ್ಯಾನ್ಸ್ ಕ್ಲಾಸಿಗೆ ಇನ್ನೂ ನಾವು ಸಹ ಭರತನಾಟ್ಯ ಕಲಿಬೇಕು ಎಂಬ ಪ್ರೇರಕರು ನೀವು. ಆಲ್ ದ ಬೆಸ್ಟ್. ಬಹುಶಃ ರೋಹಿಣಿ ಮ್ಯಾಮ್ ಕೇಳಿದ್ರು ಏನು ತಿಂತೀರಿ ಅಂತ. ಬಹುಶಃ ಸ್ವಲ್ಪ ಸಮಯ ಜಾನಕಿ ಡಿವನ್ ತಿಂತೇ ಇರ್ಬೋದು, 1 ವಾರದಿಂದ ತಲೆ ತಿಂತೇ ಇರ್ಬೋದು, ಮತ್ತು ಗುರುಗಳನ್ನು ಬಹುಶಃ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ದೀಕ್ಷಾ ಮ್ಯಾಮ್. ಸೊ ಏನು ಹೇಳೋದು, ಸ್ಟೇಜಲ್ಲಿ ಪಟಾಕಿನೇ ಬಾರಿಸಿದಾಗೆ ಆಯಿತು, ನೋಡಿದಾಗಾಯಿತು. ಲಕ್ಷ್ಮಿ ಪಟಾಕಿ ಪಟ 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 ಬಂದಾಗೆ ಲಿಟ್ರಲಿ ಇಟ್ ವಾಸ್ ಅ ದಿವಾಲಿ ಆನ್ ಸ್ಟೇಜ್. ಯು ಸೆಟ್ ದ ಸ್ಟೇಜ್ ಆನ್ ಫೈರ್. ಬ್ಯೂಟಿಫುಲ್ ಪ್ರೆಸೆಂಟೇಷನ್. ವಾಟ್ ಐ ಲವ್ ದ ಮೋಸ್ಟ್ ವಾಸ್ ದ ಟೆಕ್ನಿಕ್ಯಾಲಿಟಿ ಆಫ್ ಯು ಬೋತ್. ನಿಮ್ಮ ಒಂದು ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಕಥಕ್ಕಲ್ಲಿ ಚಕ್ರಧಾರ ನಾವು ಮಾಡ್ತೀವಿ, ತಿರುಗ್ತೀವಲ್ಲ, ಅದನ್ನು ನೀವು ಡ್ಯಾನ್ಸ್ ಭರತನಾಟ್ಯಮಲ್ಲಿ ಮಾಡಿದರೆ ನನಗೆ ಬಹಳ ಇಷ್ಟ ಆಯಿತು. ಆ ಲಾಸ್ಟಲ್ಲಿ ಟರ್ನ್ ಮಾಡಿದರೆ ಆ ಎಂಥ ಸ್ಪೀಡ್ ಅದು, ತಕದಿಮಿ ತಕಜಣ್ಣು ತಕದಿಮಿ ತಕಜಣ್ಣು. ಆ ತಕದಿಮಿ ತಕಜಣ್ಣುಗೆ ಯು ಟರ್ನ್ಡ್, ಬೋತ್ ಆಫ್ ಯು ಟರ್ನ್ ಆನ್ ದ ಸೇಮ್ ಬೀಟ್. ಸೊ ದಟ್ ಶೋಸ್ ದ ಹೋಲ್ಡ್ ಆನ್ ದ ತಾಳ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಭರತನಾಟ್ಯಮಲ್ಲಿ
ಎಕ್ಸ್ಪ್ರೆಷನ್ಸ್ ಎಷ್ಟು ಇಂಪಾರ್ಟೆಂಟ್, ತಾಳ ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ತಕ್ಕ ಹಾಗೆ ನಾವು ಕಾಲು ಹೇಗೆ ಮಾಡ್ತೇವೆ ಅದು ಸಹ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಐ ಸಾ ದಟ್ ಕ್ರಿಸ್ಪ್ನೆಸ್ ಇನ್ ಬೋತ್ ಆಫ್ ಯು ಟುಡೇ. ಆ್ಯಂಡ್ ಇಬ್ಬರು ಹೇಳಿದಾಗೆ ನಾನು ಈ ಕಡೆ ಆ ಕಡೆ ಫುಲ್ ಯಾರನ್ನು ನೋಡ್ಬೇಕು ಗೊತ್ತಾಗ್ತಿಲ್ಲ ಯಾರಿಗೆ. ಆ್ಯಂಡ್ ಜಾನಕಿ ಬಂದಿದ್ದಿದ್ರೆ ಖಂಡಿತ ಟಫ್ ಕಾಂಪಿಟೇಷನ್ ಆಗ್ತಿತ್ತೇ ಇಲ್ಲ. ಸೊ ಡೆಫಿನೆಟ್ಲಿ ಐ ರಿಯಲಿ ವಾಸ್ ಮೆಸ್ಮರೈಸ್ಡ್ ಬೈ ಸೀಯಿಂಗ್ ಯುವರ್ ಪರ್ಫಾರ್ಮೆನ್ಸ್ ಟುಡೇ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಆ್ಯಂಡ್ ಆ ಗತ್ತು ಏನು ಬರಬೇಕು ತಾಂಡವವನ್ನು ಮಾಡಬೇಕಾದ್ರೆ ಅದು ಆ್ಯಪ್ಟ್ ಆಗಿತ್ತು. ಸೊ ಬಹಳ ಖುಷಿಯಾಯಿತು. ಖಂಡಿತ ನಿಮ್ಮ ಪರ್ಫಾರ್ಮೆನ್ಸನ್ನು ಆಗಾಗ ನೋಡಲಿಕ್ಕೆ ಸಿಗ್ತದೆ ಕೂಡ. ಇವತ್ತು ಈ ನಟನಂ ವೇದಿಕೆಯಲ್ಲಿ ನೋಡಿದ್ದು ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯು ಟು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಜಡ್ಜಸ್ ಹತ್ರ ನೇರವಾಗಿ ಮಾರ್ಕ್ಸ್ ಕೇಳುವ. ರೋಹಿಣಿ ಮ್ಯಾಮ್, ಎಷ್ಟು ಕೊಡ್ತೀರಿ ಇವತ್ತು ಪನ್ನಗನಿಗೆ ಈ ಪರ್ಫಾರ್ಮೆನ್ಸಿಗೆ? ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ ಮಾರ್ಕ್ ಕೊಡೋ ಮುಂಚೆ ಜಾನಕಿಯಲ್ಲಿ ಒಂದು ಮಾತು. ನಟನಂ ನೋಡ್ತೀರಾ ಜಾನಕಿ? ಖುಷಿ ಆಗ್ತಾ ಇದೆಯಾ? ಓಕೆ, ಇವತ್ತು ಪನ್ನಗನಿಗೆ ನನ್ನ ಕಡೆಯಿಂದ ಎಷ್ಟುಂಟು? 0.5 ಸ್ಟಾರ್ಟ್ ಆಗಿ ಇಷ್ಟು ಕೊಡ್ತೇನೆ ಇವತ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ರೋಹಿಣಿ ಮ್ಯಾಮ್, ನಿಮಗೆ ಔಟ್ ಆಫ್ ಔಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ರಮೋದ್ ಸರ್, ನೀವೆಷ್ಟು ಕೊಡ್ತೀರಿ ಮಾರ್ಕ್ಸ್? ಇವ್ರಿಗೆ ಕಾಯ್ತಾ ಇದ್ದಾರೆ ನೋಡಲಿಕ್ಕೆ. ಪನ್ನಗ ರೆಕಾರ್ಡ್ ಹೊಡಿತೀರಾ ಅಂತ ಬಹುಶಃ. ಸೊ 10 ಪಾಯಿಂಟ್ಸ್. ಈಗ ಡಗ್ ಸಿಚುವೇಶನ್. ಸೊ ದೀಕ್ಷಾ ಮ್ಯಾಮ್, ನೀವೊಬ್ರು ಬಾಕಿದ್ದೀರಿ ಈಗ ಮಾರ್ಕ್ಸ್ ಕೊಡಲಿಕ್ಕೆ. ಆ್ಯಂಡ್ ಇಟ್ ಇಸ್ 10 on 10. ಮತ್ತೊಮ್ಮೆ ನೀವು ರೆಕಾರ್ಡ್ ಬ್ರೇಕರ್ ಆಗಿದ್ದೀರಿ. ಸೊ 30ಯಲ್ಲಿ 30 ಸಿಕ್ಕಿದೆ. ಏನು ಅನ್ನಿಸ್ತಾ ಉಂಟು? ಹೌ ಯು ಫೀಲಿಂಗ್? ಖುಷಿ ಆಯಿತು. ಫಸ್ಟ್ ಟೈಮ್ ಎಲ್ಲರ ಕಡೆ. ಸೊ ಫಸ್ಟ್ ಟೈಮ್, ಕರೆಕ್ಟ್? ಎಸ್, ತುಂಬ ಖುಷಿ ಆಯಿತು. ಮತ್ತು ಎವ್ರಿ ಟೈಮ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾಡ್ತಿದ್ವಿ. ಸೊ ಇವತ್ತು ಜಾನಕಿ ಜೊತೆ. ಸೊ ತುಂಬ ಖುಷಿ ಆಯಿತು. ಯಾವಾಗಲೂ ಬರ್ತಾರೆ ಪನ್ನಾಗ, ಪರ್ಫಾರ್ಮೆನ್ಸ್ ಮಾಡ್ತಾರೆ, ಜಡ್ಜಸ್ ಹತ್ರ ಫೀಡ್ಬ್ಯಾಕ್ ತಗೊಳ್ತಾರೆ, ಒಳ್ಳೊಳ್ಳೆ ಮಾರ್ಕ್ಸ್ಗಳನ್ನು ತಗೊಂಡು ಕೆಲವೊಮ್ಮೆ ಬೆಸ್ಟ್ ಪರ್ಫಾರ್ಮರ್ ಆಗಿ ಹೋದದ್ದು ಕೂಡ ಇದೆ. ಟುಡೇ ಯು ಆರ್ ವಿತ್ ಹರ್ ಆ್ಯಂಡ್ ಯು ಸ್ಕೋರ್ಡ್ 30 on 30. ಸೊ ಹೌ ಯು ಫೀಲಿಂಗ್ ಅಬೌಟ್ ದಿಸ್? Really glad. I didn't think I would have an opportunity like this. So dancing solo is another, but to do it you have to work hard, and the enjoyment is also, I think, different. And to perform before these esteemed judges is a huge. Really happy, and I had a very wonderful experience. So thank you so much, Manan, and also everyone. Thank you so much. A wonderful event, I would say. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೆ ಕೂಡ ಈ ವೇದಿಕೆಯ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ಇಂತಹ ಅದ್ಭುತವಾದ ಮೊಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇರುವ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಹಾಗೂ ಡೈಜಿ ವರ್ಲ್ಡ್ ಎರಡಕ್ಕೆ ಕೂಡ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ನೋಡ್ತಾ ಇರುವ, ಸಿಗ್ತಾ ಇರುವ, ಆಲ್ ದಿ ವೆರಿ ಬೆಸ್ಟ್. ಈಗಾಗಲೇ 2 ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸನ್ನು ನೋಡಿದ್ದೇವೆ. ಮುಂದಿನ ಕಂಟೆಸ್ಟೆಂಟ್ ಯಾವ ನೃತ್ಯವನ್ನು ಪ್ರದರ್ಶಿಸಲಿಕ್ಕೆ ಈ ವೇದಿಕೆಗೆ ಬರ್ತಾರೆ ಅಂತ ನೋಡುವುದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ.
ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಟೇಜ್ ಮೇಲೆ ಫೈರ್ ಸೆಟ್ ಮಾಡುವಂತಹ ಪರ್ಫಾರ್ಮೆನ್ಸಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಹೊಸ ಹೊಸ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದನ್ನು ಆರಿಸಲಿಕ್ಕೆ, ಇದನ್ನು ಬ್ರೇಕ್ ಮಾಡಲಿಕ್ಕೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ಗಳನ್ನು ವೇದಿಕೆ ಮೇಲೆ ಕರಿತಾ ಇದ್ದೇನೆ. ಲೆಟ್ಸ್ ಆಲ್ ವೆಲ್ಕಮ್ ಪ್ರಕೃತಿ ಮಾರೂರು ಮೂಡಬಿದ್ರೆಯಿಂದ. ಹಾಯ್ ಪ್ರಕೃತಿ, ನಟನಂಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ಡ್ಯುಯೆಟ್ ಪರ್ಫಾರ್ಮೆನ್ಸ್, ಡ್ಯುಯೆಟ್ ರೌಂಡ್. ಸೊ ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ನಿಮ್ಗೆ ಏನಾಗಬೇಕು ಅವರು? ನನ್ನ ಫ್ರೆಂಡ್ ದೀಪಶ್ರೀ ಅಂತ. ಓಕೆ, ಅವರ ಪರಿಚಯ ಅವರ ಹತ್ರ ಕೇಳುವ. ನನ್ನ ಹೆಸರು ದೀಪಶ್ರೀ. ನಾನು ವೈಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದೇನೆ. ಇವತ್ತು ಪ್ರಕೃತಿಯ ಜೊತೆ ಸಪೋರ್ಟ್ ಮಾಡುವ ಅಂತ ಈ ವೇದಿಕೆಗೆ ಬಂದಿದ್ದೀರಿ. ನಟನಂ ಕಡೆಯಿಂದ ನಿಮಗೆ ಸ್ವಾಗತ. ಸೊ ಯಾವ ನೃತ್ಯವನ್ನು ಇವತ್ತು ಪ್ರಸ್ತುತಪಡಿಸಲಿಕ್ಕಿದ್ದೀರಿ? ನಾವಿವತ್ತು ದೇವಿ ಸ್ತುತಿಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ದುರ್ಗೆ ದುರ್ಗೆ ಜಯ ಜಯ ದುರ್ಗೆ. ರಾಗ ರೇವತಿ, ಆದಿತಾಳ, ರಚನೆ ಶ್ರೀ ಮಧುರೈ ಕೃಷ್ಣ. ಓಕೆ, ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ಗೆ ಈ ವೇದಿಕೆ ಸಿದ್ಧ. ಆಲ್ ದಿ ಬೆಸ್ಟ್. ದುರ್ಗೆ ಜಯ ಜಯ ದುರ್ಗೆ, ದುರ್ಗೆ ದುರ್ಗೆ ಜಯ ಜಯ ದುರ್ಗೆ, ದುರ್ಗೆ ದುರ್ಗೆ ಜಯ ಜಯ ದುರ್ಗೆ. ಕರುಣை புரிய இதுவே சமயம். துர்கே துர்கே ஜய ஜய துர்கே. கருணை புரிய இதுவே சமயம். 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 துர்கே துர்கே ஜய ஜய துர்கே. கருணை புரிய இதுவே சமயம். துர்கே துர்கே ஜய ஜய துர்கே. துர்கே பொற்கரங்கள் 18 உடையவளே. பொற்கரங்கள் 18 உடையவளே. ஆயிரம் கண்கள் உடையவளே. ஆயிரம் கண்கள் உடையவளே. ஆயிரம் நாமம் கொண்டவளே. ஆயிரம் நாமம் கொண்டவளே. சங்க சக்கரம் வெல்லும் அம்பும் தைத்தவளே. சங்க சக்கரம் வெல்லும் அம்பும் தைத்தவளே. சிங்கத்தின் மேலே வீற்றிருப்பவளே. சிங்கத்தின் மேலே வீற்றிருப்பவளே. மங்கள வாழ்வும் தருபவளே. மங்கைய கரசியும் நீயே. அங்கையர் கல்வியும் நீ அம்மா. கிருஷ்ணதாசனுக்கு அருள்பவளே. மங்கள வாழ்வும் தருபவளே. மங்கைய கரசியும் நீயே. அங்கையர் கல்வியும் நீ அம்மா. கிருஷ்ணதாசனுக்கு அருள்பவளே. நினிசா பனிசா மரிசனி பனிசா நினிசா நினிசா பனிசா மரிசனி பனிசா நினிசா நினிசா பனி
ಪನಿ ನಿ ಸರಿ 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 ಸನಿ ಪ ನಿ ಸರಿ ಪ ನಿ ಸರಿ ಪ ಮ ಪನಿ ಪ ಮ ಪನಿ ಪ ಮರಿ ದುರ್ಗೆ ದುರ್ಗೆ ಜಯ ಜಯ ದುರ್ಗೆ ಕರುಣೈ ಪುರಿಯ ಇದುವೇ ಸಮಯಂ ದುರ್ಗೆ 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 ಪ್ರಕೃತಿ ಹೇಗನ್ನಿಸ್ತು? ಖುಷಿ ಆಯಿತು. ಫ್ರೆಂಡ್ ಜೊತೆ ಪರ್ಫಾರ್ಮ್ ಮಾಡಿ ಖುಷಿ ಆಯಿತು. ಸೊ ಪ್ರತಿ ಎಪಿಸೋಡಲ್ಲಿ ಒಬ್ಬರೇ ಬರ್ತಿದ್ರಿ, ಒಬ್ಬರೇ ಪರ್ಫಾರ್ಮ್ ಮಾಡ್ತಿದ್ರಿ, ಹೋಗ್ತಿದ್ರಿ. ಸೊ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಡ್ಯುಯೆಟಲ್ಲಿ ಒಂದು ನೀಟ್ ಪರ್ಫಾರ್ಮ್ ಮಾಡಿದ್ದೀರಿ. ಇದಕ್ಕಿಂತ ಹೆಚ್ಚಾಗಿ ಜಡ್ಜಸ್ ಹೇಳ್ತಾರೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇತ್ತು ಅಂತ. ಎಸ್, ಪ್ರಮೋದ್ ಸರ್ ಹೇಗಿತ್ತು ಪ್ರಕೃತಿ ಹಾಗೂ ಅವರ ಫ್ರೆಂಡ್ನ ಪರ್ಫಾರ್ಮೆನ್ಸ್? ಪ್ರಕೃತಿ ನಮಸ್ತೆ. ದುರ್ಗೆ ದುರ್ಗೆ ಬಹುಶಃ ಏನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿದ್ದೀರಿ ಅದನ್ನು ಬಹಳ ನೀಟಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರಿ. ನಾವು ರೌದ್ರ ತೋರಿಸುವಾಗ ಕಣ್ಣನ್ನು ತುಂಬ ಇದು ಕೆಲವು ಕಡೆ ಚೆನ್ನಾಗಿ ಬಂತು. ಕೊನೆಯ ಫೋಸಸ್ಸಲ್ಲಿ ಸ್ವಲ್ಪ ಕಣ್ಣು ಸ್ವಲ್ಪ ಆ ಬ್ಲ್ಯಾಕ್ ಐಸ್ ನಮ್ಮದು ಉಂಟಲ್ಲ ಅದು ಅದೇ ಕಾರ್ನರಲ್ಲಿ ಇರಬೇಕು. ಸ್ವಲ್ಪ ಒಂದು ಐಸ್ ಕೂಡ ಆಚೆ ಈಚೆ ಆದರೆ ಸ್ವಲ್ಪ ಚೇಂಜಸ್ ಕಾಣ್ತದೆ. ಅದರ ಬಗ್ಗೆ ಸ್ವಲ್ಪ ಗಮನ. ಅದರ್ವೈಸ್ ಏನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೀಟಾಗಿ ಇಬ್ಬರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೋಹಿಣಿ ಮ್ಯಾಮ್ ಹೇಗಿತ್ತು ಪ್ರಕೃತಿಯ ಪರ್ಫಾರ್ಮೆನ್ಸ್? ನಮಸ್ತೆ ಪ್ರಕೃತಿ, ಹೇಗನ್ಸಿತ್ತು ಇವತ್ತು ಇಬ್ಬರು ಜೊತೆಗೂಡಿ ಮಾಡುವಂಥದ್ದು? ಹೊಸ ಒಂದು ಅನುಭವ, ನಟನ ಮದುವೆ. ಹಾಂ, ಖುಷಿ ಆಯ್ತು. ಇದಕ್ಕಿಂತ ಮುಂಚೆ ಇಬ್ಬರು ಮಾಡಿದ್ದೀರಾ ಎಲ್ಲರೂ ಕಾರ್ಯಕ್ರಮಗಳಲ್ಲೆಲ್ಲ? ನಾವಿಬ್ಬರಲ್ಲ, ಹಾಂ ಇಬ್ಬರು ಮಾಡಿದ್ವಿ. ಹಾಂ, ಚೆನ್ನಾಗಿತ್ತು. ದುರ್ಗೆ ದುರ್ಗೆ ನನಗೆ ಆ ಮುಕ್ತಾಯ ಆದದ್ದೇ ಗೊತ್ತಾಗಲಿಲ್ಲ. ನಾನು ಆ ಹಾಡಿನ ಜೊತೆ ಕಳೆದೋಗಿ ಬಿಟ್ಟಿದ್ದೆ. ಎಲ್ಲ ದೇವಿಯ ವರ್ಣನೆ ಇತ್ತು. ಅಷ್ಟಭುಜೆಯಾಗಿ ಅವಳ ಕೈಯಲ್ಲಿ ಏನು ಆಯುಧ ಇರ್ತದೆ, ಸಿಂಹವಾಹಿನಿ ಆಗಿರ್ತಾಳೆ, ಅದನ್ನೆಲ್ಲ ನೀಟಾಗಿ ತೋರಿಸಿದ್ದೀರಿ. ಮತ್ತು ನೀಟಾಗಿತ್ತು ಪರ್ಫಾಮೆನ್ಸು. ಕೆಲವು ಕಡೆ ದೃಷ್ಟಿಭೇದಗಳೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಪ್ರಮೋದ್ ಸರ್ ಕೆಲವೆಲ್ಲ ಸಣ್ಣ ಸಣ್ಣ ಒಂದು ಏನು ನಾವು ಮುಂದಕ್ಕೆ ಕಲಿತುಕೊಳ್ಬೇಕು, ಅಳವಡಿಸಿಕೊಳ್ಬೇಕು ಅದನ್ನು ಹೇಳಿದ್ದಾರೆ. ಅದನ್ನು ಅಳವಡಿಸಿಕೊಳ್ಳಿ. ಯಾಕಂದರೆ ಕೆಲವೊಂದು ನಮಗೆ ಏನೊಂದು ಸಜೆಷನ್ ಸಿಗ್ತದೆ ಅದು ಅಳವಡಿಸಿಕೊಂಡಾಗ ಇನ್ನೂ ಮುಂದಕ್ಕೆ ಬರುವಾಗ ಉತ್ತಮವಾಗಿ ನಮಗೆ ನೃತ್ಯ ಪ್ರಸ್ತುತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ತುಂಬ ಖುಷಿಯಾಯಿತು ನೀಟಾಗಿ. ಮತ್ತು ಅರಮಂಡಿ ಭಾಳ ಚೆನ್ನಾಗಿತ್ತು. ಹಾಫ್ ಸಿಟ್ಟಿಂಗ್ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್ ಪ್ರಕೃತಿ. ಥ್ಯಾಂಕ್ ಯು. ದೀಕ್ಷಾ ಮ್ಯಾಮ್ ನಮಸ್ತೆ ಪ್ರಕೃತಿ. ಇಬ್ಬರು ಗುರುಗಳು ಏನು ಹೇಳಿದ್ದಾರೆ ಅದನ್ನು ನಾನು ಗಮನಿಸಿದ್ದೆ. ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನೀವು ಕರೆಕ್ಷನ್ಸನ್ನು ಮಾಡ್ಕೊಳ್ಳಿ. ಇನ್ನು ಏನಂತಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಅಂತ ನನಗೆ ಅನಿಸಿತ್ತು. ಎಲ್ಲೋ ಒಂದು ಕಡೆ ಆಗ್ತದಾ ಇಲ್ಲ ಅಂತಂದು ಭಯ ಇರಬಾರ್ದು. ಒಳ್ಳೆ ರೀತಿಯಲ್ಲಿ ಅಂದರೆ ಪ್ರೆಸೆಂಟೇಷನ್ ಚೆನ್ನಾಗಿ ಆಗಿದೆ ಆಫ್ಕೋರ್ಸ್, ಬಟ್ ಯಾವ ಒಂದು ಪರ್ಫಾರ್ಮೆನ್ಸ್ ಕೂಡ ಯಾರಿಗೂ ಎಫೆಕ್ಟ್ ಆಗಬಾರ್ದು. ಅಂದರೆ ನಾವು ನಮ್ಮ ಬೆಸ್ಟನ್ನು ಕೊಡಬೇಕಂತ ಯಾವತ್ತೂ ನಾವು ಹಾಗೆ ಹೋಗಬೇಕಲ್ವ. ಹಾಗೆ ಒಂಚೂರು ಇನ್ನೂ ಸ್ವಲ್ಪ ಸ್ಟೇಜ್ ಪ್ರೆಸೆನ್ಸ್ ಆಗಲಿ ಅಥವಾ ನಿಮ್ಮನ್ನು ನೀವು ಪೋಟ್ರಿ ಮಾಡ್ಕೊಳ್ತೀರಲ್ಲ ಅದೊಂದು ಸ್ವಲ್ಪ ಇದನ್ನು 19-20 ಅಂತ ಹೇಳ್ತೀವಲ್ಲ ಹಾಗೆ ಸ್ವಲ್ಪ ಅದನ್ನು ಸರಿ ಮಾಡಿಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿರ್ತದೆ ಅಷ್ಟೇ. ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಇನ್ನೂ ಎಫೆಕ್ಟಿವ್ ಆಗಿರ್ತದೆ ಅಷ್ಟೇ. ನನಗೆ ಅದೊಂದು ಹೇಳಬೇಕು ಅಂತ ಅನಿಸಿತ್ತು ಅಷ್ಟೇ. ಅದರ್ವೈಸ್ ಕಂಪ್ಲೀಟ್ ಡಾನ್ಸ್ ವಾಸ್ ವೆರಿ ನೈಸ್, ನೀಟ್ಲಿ ಪ್ರೆಸೆಂಟೆಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಪ್ರತಿ ಎಪಿಸೋಡ್ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತಾನೇ ಇದೆ. ಹಾಗೆ ಅದರ ಜೊತೆ ಜಡ್ಜಸ್ಸಿಗೆ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಈಗ ಕೆಲವು ಪಾಯಿಂಟ್ಸ್ ಎಲ್ಲ ಹೇಳಿದರು, ಅದರ ಬಗ್ಗೆ ಏನು ಹೇಳ್ತೀರಿ? ಒಂದು ಖುಷಿ ಅಂತ ಹೇಳಿದರೆ ಪ್ರತಿ ಸಲ ಬಂದಾಗಲೂ ಒಂದಲ್ಲ ಒಂದು ಕಲೀಲಿಕ್ಕೆ ಸಿಗ್ತದೆ. ಅದು ತುಂಬ ಮುಖ್ಯ. ಹಾಗಾಗಿ ಗುರುಗಳು ಹೇಳಿದ ಮಾತುಗಳನ್ನು, ಗುರುಜನ ಹೇಳಿದ ಮಾತುಗಳನ್ನು ಕಲಿತು ಇನ್ನಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಬೆಳೆಯುವ ಆಸೆ ನನ್ನದು. ಸೊ ನಿಮ್ಮ ಆಸೆ ನೆರವೇರಲಿ, ಒಳ್ಳೆಯದಾಗಲಿ. ಗುರುಗಳ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮ್ಮ ಈ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಜಡ್ಜಸ್ ಅಂತ ಕೇಳ್ಕೊಂಡು ಬರುವ. ರೋಹಿಣಿ ಮ್ಯಾಮ್, ಪ್ರಕೃತಿಗೆ ಇವತ್ತಿನ ಪರ್ಫಾರ್ಮೆನ್ಸ್ಗೆ ಎಷ್ಟು ಅಂಕಗಳನ್ನು ಕೊಡ್ತಾ ಇದ್ದೀರಿ? ನಟರಾಜಸ್ವಾಮಿ ಆಶೀರ್ವಾದ ಖಂಡಿತ ಪ್ರಕೃತಿ ಯಾವತ್ತೂ ಇರ್ತದೆ. ದೇವ್ರು ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ. ನನ್ನ ಸೈಡಿಂದ ಪ್ರಕೃತಿಯ ಇವತ್ತಿನ ಪ್ರಸ್ತುತಿಗೆ 9.5. 9.5 ಮಾರ್ಕ್ಸ್ ಸಿಕ್ಕಿದೆ. ಅದೇನು ಕಮ್ಮಿ ಮಾರ್ಕ್ಸ್ ಅಲ್ಲ, ತುಂಬ ಜಾಸ್ತಿ ಮಾರ್ಕ್ಸ್. ಸರ್ ಹತ್ರ ಕೇಳಿಕೊಂಡು ಬರುವ ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ.
7.5. ಎಸ್, ದೀಕ್ಷಾ ಮ್ಯಾಮ್ ನೀವೆಷ್ಟು ಕೊಡ್ತಾ ಇದ್ದೀರಾ ಇವರ ಈ ಪರ್ಫಾರ್ಮೆನ್ಸಿಗೆ? ಸೊ ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸಿಗೆ ನನ್ನ ಕಡೆಯಿಂದ 8.5. ದೀಕ್ಷಾ ಮ್ಯಾಮ್ ಕೊಟ್ಟಿದ್ದಾರೆ 8.5. ಸೊ ಮಿಕ್ಸ್ ಆಗಿ ನಿಮಗೆ ಮಾರ್ಕ್ಸ್ ಸಿಕ್ಕಿದೆ, ಒಳ್ಳೆಯ ಮಾರ್ಕ್ಸೇ ಸಿಕ್ಕಿದೆ. ನಿಮ್ಮ ಒಳ್ಳೆಯ ಪರ್ಫಾರ್ಮೆನ್ಸ್ಗೆ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿದೆ. ಸೊ ಏನು ಅನ್ನಿಸ್ತಾ ಇದೆ ಈಗ ಹೇಳ್ಬೋದಾ ಅಥವಾ ಖುಷಿ ಅನ್ನಿಸ್ತಾ ಇದೆ? ಖುಷಿ ಆಯಿತು. ಎಸ್, ನಿಮ್ಮ ಫ್ರೆಂಡನ್ನು ಕೂಡ ಕರ್ಕೊಂಡು ಬಂದಿದ್ದೀರಿ. ನಿಮಗೆ ಏನು ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ಈ ವೇದಿಕೆಗೆ ಬಂದಿದ್ದೀರಿ. ಪ್ರತಿ ಸುತ್ತು ಪ್ರಕೃತಿ ಅವರ ಪರ್ಫಾರ್ಮೆನ್ಸನ್ನು ನೀವು ನೋಡಿದ್ದೀರಾ? ಸೊ ಅದರ ಬಗ್ಗೆ ಖುಷಿ? ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಇವತ್ತು ನಾನು ಅವರ ಜೊತೆ ನೃತ್ಯ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಿಮಗೆ ಕೂಡ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಆ್ಯಂಡ್ ಇಲ್ಲಿ ಬಂದದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇಬ್ಬರಿಗೆ ಸಹ ಒಳ್ಳೆಯದಾಗಲಿ, ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ, ಖುಷಿಯಲ್ಲಿರಿ. ಓಕೆ, ನೆಕ್ಸ್ಟ್ ಹೇಗೆ ಯಾವ ರೀತಿಯ ಪರ್ಫಾರ್ಮೆನ್ಸನ್ನು ನೀವು ತೊಗೊಂಬರ್ತೀರಿ ಅಂತ ನೋಡಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇರ್ತೇವೆ. ಆಲ್ ದಿ ಬೆಸ್ಟ್. ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್ ಇದೀಗ ವೇದಿಕೆ ಮೇಲೆ ಬರುವಂತಹ ಹೊತ್ತು. ವೆಲ್ಕಮ್ ಆನ್ ಸ್ಟೇಜ್ ಪ್ರಣವಿ ಸುವರ್ಣ ಉಡುಪಿಯಿಂದ. ಹಾಯ್ ಪ್ರಣವಿ, ವೆಲ್ಕಮ್ ಬ್ಯಾಕ್. ಓಕೆ, ಸೊ ಯಾರನ್ನು ಕರ್ಕೊಂಬಂದಿದ್ದೀರಿ? ಫ್ರೆಂಡ್, ಸಿಸ್ಟರ್? ಫ್ರೆಂಡ್ ಆ್ಯಂಡ್ ಕಸಿನ್. ವಾವ್, ದ್ಯಾಟ್ಸ್ ರಿಯಲಿ ನೈಸ್. ನಿಮ್ಮ ಹೆಸರು, ಪರಿಚಯ? ನಮಸ್ತೆ ಎವ್ರಿವನ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೇನೆ. ಓಕೆ, ಸೊ ಯಾವ ಡ್ಯಾನ್ಸನ್ನು ಇವತ್ತು ಇಲ್ಲಿ ಪ್ರಸ್ತುತಪಡಿಸ್ಲಿಕ್ಕಿದ್ದೀರಿ? ಓಕೆ, ಆಲ್ ದಿ ಬೆಸ್ಟ್. ನಾದ್ರತೀಂ ತನ್ನನನಂ ತದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲಿಲ್ಲ 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 ನಾದ್ರತೀಂ ತನ್ನನ ನಂ ಗದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲಿಲ್ಲ ನಾದ್ರತೀಂ ತನ್ನನನು 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 ನಾದ್ರತೀಂ ತನ್ನನನಂ ಗದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲಿಲ್ಲ ನಾದ್ರತೀಂ ತನ್ನನನು ಗದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲಿಲ್ಲ ನಾದ್ರತೀಂ ತನ್ನನನು ಗದರದಾನಿ ನಾದ್ರದೃತ್ತೋಂ ನಾದ್ರದೃತ್ತೋಂ ಧೃತಿಲಿಲ್ಲ ನಾದ್ರತೀಂ ತನ್ನನನು ವದನಮದೇ ವಿರಿಸನೆ ಅದರಮದೇ ಮುರಿಸನೆ ವದನಮದೇ ವಿರಿಸನೆ ಅದರಮದೇ ಮುರಿಸನೆ ಮಧುರಗಾನಂ ಭಜೆ ನಾನುರಳಿ ಮನೋಹರುಡನೆ ಮರಣ ಕರಣ ಕುರುಗಳೊಡು ತಮ್ಮನ ವೀರಾನ 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 ರಾವೆ
ರಮ್ಮನ ಬೀರಾನ 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 ರಾವೆ ತರಿಗಿಟ ಜಂ ತಜಣುತ ತರಿಗಿಟ ಜಂ ತಜಣುತ ತರಿಗಿಟ ತಗ ತಗ ದಿತ್ತಳಂಗು ತಗ ತರಿಗಿಟ ತಗ ತಗ ದಿತ್ತಳಂಗು ತೋ ಮೃದೋ ಮೃದೋ ದಿಲ್ಲಾನ ದಿತ್ತಿಲ್ಲಾನ ದಿತ್ತಿಲ್ಲಾನ ತಿಲ್ಲಾನ ದಿತ್ತಿಲ್ಲಾನ ದಿತ್ತಿಲ್ಲಾನ ತಿಲ್ಲಾನ ದಿತ್ತಿಲ್ಲಾನ ದಿತ್ತಿಲ್ಲಾನ ಸಾರಿ ಮಗಾರಿ ಸರಿ ರೇ ಮದಲ್ ತರಿಗ ಕವಸ ಸರಿ ರವ ಮಗ ಮಗ ಯಾತ್ರ ತೀಂ ತನ್ನನನಂ ತರದನಿ ನರತೋಂ ನರತೋಂ ತ್ರಿತಿಲ್ಲಾನ ನರತದಿ ತನ್ನನನಂ ತರದನಿ ನರತೋಂ ನರತೋಂ ತ್ರಿತಿಲ್ಲಾನ ನರತದಿ ತನ್ನನ ನರತದಿ ತನ್ನನ ಆದರಿ ತಾನನ ಪ್ರಣವಿ, ಎಸ್ ಪರ್ಫೆಕ್ಟ್ ಡಬಲ್ ಧಮಾಕ ಥರ ಇತ್ತು ಸ್ಟೇಜಲ್ಲಿ. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳಿಕೊಂಡು. ಎಸ್ ದೀಕ್ಷಾ ಮ್ಯಾಮ್, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಹಾಯ್ ಪ್ರಣವಿ. ಹಾಯ್ ಮ್ಯಾಮ್. ತಿಲ್ಲಾನದಲ್ಲಿ ಇದು ಫಸ್ಟ್ ಆಫ್ ಆಲ್ ರಾಗ ವೆರಿ ಬ್ಯೂಟಿಫುಲ್ ರಾಗ. ಎಸ್ ಮ್ಯಾಮ್. ಸೊ ಬಾಲಮುರಳಿ ಸರ್ ಏನು ರಚಿಸಿದ್ದಾರೆ, ಅವರು ಕಂಡಿಡಿದಂತಹ ರಾಗ ಇದು. ಸೊ ಆ ಒಂದು ತಿಲ್ಲಾನನೇ ಬಂದಿದ ತಕ್ಷಣ ಎಂತೂಸಿಯಾಸಮ್ ಜಾಸ್ತಿ ಆಗ್ತದೆ ನಮ್ಮೆಲ್ಲರಲ್ಲಿ ಕೂಡ. ಅದೊಂದು ವಾವ್, ಆ ಖುಷಿಯಲ್ಲಿ ನಾವು ಕೂಡ ಕದನ ಕುತೂಹಲ ಅಂತ ಸ್ಟಾರ್ಟಿಂಗಲ್ಲಿ ನಾವು ಮೆನ್ಷನ್ ಮಾಡಿ ಅದಕ್ಕೊಂಥರ ಖುಷಿ ಪಟ್ವಿ. ಆ ರಾಗನೇ ಹಾಗೆ ಉಂಟು. ಸೊ ಹಾಗಾಗಿ ಅದರಲ್ಲಿ ಒಂದು ಎಲಿಮೆಂಟನ್ನು ತಂದಿದ್ದೀರಿ. ಅಂದರೆ ಇಬ್ಬರು ಡಾನ್ಸರ್ಸ್ ಮಧ್ಯ ನಿಮ್ಮದೇ ಆದಂತಹ ಒಂದು ಸಣ್ಣ ಕಾನ್ವರ್ಸೇಷನ್ಸ್, ಚಿಕ್ಕ ಪುಟ್ಟ ಮರ್ತು ಹೋಗೋದಾಗಲಿ, ಆ ಸ್ಮಾಲ್ ನ್ಯೂಯಾನ್ಸಸ್ ಅಂತ ನಾವೇನು ಹೇಳ್ತೇವೆ, ಐ ಲವ್ಡ್ ಆಲ್ ದಟ್ ಪಾರ್ಟ್. ಚೆನ್ನಾಗಿತ್ತು ಅದು. ಒಂದು ತಿಲ್ಲಾನದಲ್ಲಿ ಇದನ್ನು ಮಾಡಬಹುದು ಅಂತ ಒಂದು ಸಣ್ಣ ಝಲಕ್ ಕೊಟ್ಟ ಹಾಗೆ ಆಯಿತು. ಬಿಕಾಸ್ ಯೂಶಲಿ ತಿಲ್ಲಾನ ಈಸ್ ಆಲ್ವೇಸ್ ಸ್ಟ್ರಕ್ಚರ್ಡ್, ಎಂಡ್ ಧಮಾಕೆದಾರಾಗಿ ಎಂಡ್ ಮಾಡಬೇಕಂತ ಒಂದು ನಮ್ಮ ಮಾರ್ಗ ಪದ್ಧತಿಯಲ್ಲಿ ಏನುಂಟು. ಸೊ ಅದು ಹಾಗೆ ಕಲ್ಪನೆ ಇತ್ತು. ಇದೊಂಥರ ಲೈವ್ಲಿ ತಿಲ್ಲಾನ ಖುಷಿ ಆಯಿತು ನೋಡಿ. ವೆರಿ ಇಂಪ್ರೆಸಿವ್ ಆ್ಯಂಡ್ ವೆರಿ ನೈಸ್. ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್, ಸ್ವಲ್ಪ ಫುಟ್ ವರ್ಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಲಿಟಲ್ ಬೆಟ್ ತಿದಿತೈ ಆಗಲಿ ಕೆಲವು ಕಡೆ ಸ್ಟಾರ್ಟಿಂಗ್, ಎಸ್ಪೆಷಲಿ ಇನ್ ದ ಸ್ಟಾರ್ಟಿಂಗ್ ಸೆಕ್ಷನ್ಸ್ ಸ್ವಲ್ಪ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಅಂದರೆ ಆನ್ ಬೀಟ್ ಅದು ಕೆಲವು ಕಡೆ ಬರಲಿಲ್ಲ. ಅದು ನಾನು ನೋಟ್ ಮಾಡಿದ್ದೆ ಅಷ್ಟೇ. ಅದರ್ವೈಸ್ ಯುವರ್ ಎಕ್ಸ್ಪ್ರೆಷನ್ಸ್ ಎಲ್ಲಿ ತಿಲ್ಲಾನಕ್ಕೆ ಹೇಗೆ ಬೇಕು, ಆ ಒಂದು ಕೃಷ್ಣನ ಮೇಲೆ ಅವನು ಇಲ್ಲ ಇವನು ಚಂದ ಇಲ್ಲ ಅಂತ ನೀವಿಬ್ರು ಏನು ಕಾನ್ವರ್ಸೇಷನ್ ಮಾಡಿದರೆ ಬಹಳ ಇಷ್ಟ ಆಯಿತು ನನಗೆ. ಬಟ್ ಅದೊಂದು ಚೂರು ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ನಿಮ್ಮದು ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಆಗ್ತದೆ. ಆ್ಯಂಡ್ ಯು ಆಲ್ಸೋ ಕಾಂಪ್ಲಿಮೆಂಟೆಡ್ ವೆರಿ ವೆಲ್. ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಹೆಡ್. ಆಲ್ ದಿ ಬೆಸ್ಟ್ ಟು ಯು ಬೋತ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಪ್ರಣವಿ, ಎಸ್ ಸರ್. ದೀಕ್ಷಾ ಮ್ಯಾಮ್ ಹೇಳಿದಾಗೆ ರಂಗಾಕ್ರಮಣ ಫಸ್ಟಿಗೆ ಅಂತ ತಗೊಂಡ್ರಲ್ವ, ಅಲ್ಲಿ ಕೂಡಲೇ ಮ್ಯಾನೇಜ್ ಮಾಡಿದ್ರಿ ನೀವು ಸ್ವಲ್ಪ. ಆನಂತರ ನೀವು ತಿಲ್ಲಾನವನ್ನು ನನಗೆ ನೋಡುವಾಗ ನನಗೆ ಯಕ್ಷಗಾನದ ನೆನಪು ಬಂತು ಸ್ವಲ್ಪ. ಅದರಲ್ಲಿ ನಾವು ಕಾಮಿಡಿ ಜಾಸ್ತಿ ಮಾಡ್ತಾರೆ, ನಮ್ಮ ಭರತನಾಟ್ಯದಲ್ಲಿ ಇಲ್ಲ. ಬಹುಶಃ ನೀವು ಎಲ್ಲ ತಂಟೆಗಳನ್ನು ಮಾಡ್ತಾ ಫ್ರೆಂಡ್ಸ್ ಹೇಗಿರ್ತಾರೆ ಸ್ವಲ್ಪ ಹಾಗೆಲ್ಲ ಹೀಗೆ ಎಲ್ಲ ಸ್ವಲ್ಪ ನನಗೆ ಹಾಸ್ಯ ಕಲಾವಿದರು ಯಕ್ಷಗಾನದಲ್ಲಿದ್ದು ಸ್ವಲ್ಪ ಇದು ಭರತನಾಟ್ಯದಲ್ಲಿ ಬನ್ನಿ ಚೆನ್ನಾಗಿರ್ತದೆ. ಇದು ಯಾವುದೋ ಒಬ್ಬರು ಕಲಾವಿದರ ಹೆಸರು ನನಗೆ ಮರೆತು ಹೋಯಿತು. ದೇವರ ನಾಮದಲ್ಲಿ ಇದನ್ನು ಮಾಡಿದರು, ಬಹಳ ಕಾಮಿಡಿ, ಎಲ್ಲ ಆಡಿಯನ್ಸ್ ನಗಡಿದಾಗ ಬಹಳ ಅದ್ಭುತ ಪಟ್ಟಿದೆ. ಅದನ್ನು ಸಹ ನನಗೆ ನೆನಪು ಬಂತು. ಬಹುಶಃ ತಿಲ್ಲಾನದಲ್ಲಿ ಒಂದು ಹೊಸ ಕಾಂಪೋಸಿಷನ್ ಇದೊಂದು ಅಲ್ವಾ, ಹಾಗೆ ನನಗೆ ಇಷ್ಟ ಆಯಿತು. ಮತ್ತು ಮ್ಯಾಮ್ ಹೇಳಿದಾಗೆ ಫುಟ್ ವರ್ಕ್, ದೆನ್ ಹಾಫ್ ಸಿಟ್ಟಿಂಗ್, ಇದರ ಬಗ್ಗೆ ಎರಡು ಗಮನ ಕೊಡಲೇಬೇಕು. ನೀನೊಂದು ಒಳ್ಳೆ ಕಲಾವಿದೆ ಕೂಡ. ಇಬ್ಬರು ಕೂಡ ಒಂದೇ ಥರ ಪ್ರೆಸೆಂಟೇಷನ್ ಫಸ್ಟಿಂದ ಎಂಡ್ ತನಕ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರವೀನಾ. ಪ್ರಣವಿ ನಮಸ್ತೆ. ನಮಸ್ತೆ ಮ್ಯಾಮ್. ಕದನ ಕುತೂಹಲ ರಾಗ ಅಲ್ವಾ? ಈಗ ನನಗೊಂದು ಕುತೂಹಲ ಉಂಟು. ಲಕ್ಷ್ಮಿ 10th ಅಂತ ಹೇಳಿದ್ರಲ್ಲ, ಹೇಗೆ ಪಾಸಿಬಲ್ ಇದು? ಈಗ ನಿಮಗೆ 10 ವರ್ಷದ ಪಯಣದ ಭಯಂಕರ ಒಂದು ದೊಡ್ಡ ಚೆಕ್ ಪೋಸ್ಟಲ್ಲಿರುವಂಥದ್ದು ಈಗ ಅಲ್ವಾ, ಅದನ್ನು ಕ್ರಾಸ್ ಮಾಡುವಂಥದ್ದಿನ ಈಗ ಹೇಗೆ ನೀವಂತೂ ಸ್ಫೂರ್ತಿ ಮಾರ್ರೆ ಈಗ ಎಲ್ರಿಗೂ ಸಹ. 10th ಪರೀಕ್ಷೆಯ ನಡುವಲ್ಲಿ ಬಂದು ನಟನಮ್ಮಲ್ಲಿ ನೃತ್ಯ ಕಾರ್ಯಕ್ರಮ ಏನು ವೇದಿಕೆಯಲ್ಲಿ ಪ್ರಸ್ತುತಿ ಮಾಡ್ತಾ ಇದ್ದೀರಿ, ಹೇಗೆ ಅಂತ ನನಗೆ ಕುತೂಹಲ. ಈಗ ಹೇಗೆ ಸಾಧ್ಯ ಆಯಿತು?
ಈಗ ನಿಮ್ಮ ನೋಡಿ ಸ್ಫೂರ್ತಿ ಪಡೆಯುವವರು ಅನೇಕ ಜನ ಇದ್ದಾರೆ. ಅದಕ್ಕೆ ನೀವೊಂದು ಹೇಳಬೇಕೇನಾದರೂ, ಹೇಗೆ ಸಾಧ್ಯ? ಮನೇಲಿ ಅಪ್ಪ ಅಮ್ಮ ಇರ್ತಾರಲ್ಲ, ರೈಟ್ಲೇ ಇದ್ದಾರೆ, ಮಗ 10th, ಲೆಫ್ಟಿಗಿದ್ರು ಈ 10 ಅಂತ ಹೇಳ್ತಾರಲ್ಲ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ ಇವತ್ತು? ಹೇಳಿಲ್ವಾ 10ನೇ ಕ್ಲಾಸ್ ನೀನು ಪರೀಕ್ಷೆ ಆಗ್ತಾ ಉಂಟು, ಇವತ್ತು ಎಲ್ಲಿಗೆ ನೀನು ಹೊರಟದು ಅಂತ ಹೇಳಿಲ್ವ ಮನೆಯಲ್ಲಿ? ಇಲ್ಲ, ಏನು ಹೇಳಿ, ನನಗೆ ಸಪೋರ್ಟ್ ಮಾಡ್ತಾರೆ. ಎಕ್ಸಾಮ್ ಈಸಿ ಆಗ್ತಾ ಉಂಟಾ? ಎಷ್ಟು ಎಕ್ಸಾಮ್ ಆಯ್ತು ಈಗ? ಮುಗಿತಾ ಬಂತು. ಆ ಖುಷಿಯಲ್ಲಿ ಬಂದದ? ಹೌದು. ನನಗೆ ಇವತ್ತು ಕುತೂಹಲ ಆಯಿತು, ಅದಕ್ಕೆ ಕೇಳಿದ್ದು ನಾನು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನಿಮ್ಮ 10th ಎಕ್ಸಾಮಿಗೂ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿತ್ತು. ಇನ್ನು ಪ್ರಣವಿ 10th ಹೇಳ್ಕೊಂಡು ಬಂದಿದ್ದೀರಲ್ಲ, ಏನು ಹೇಳೋದು? ಸರಿ, ಕದನ ಕುತೂಹಲ ರಾಗ ತಿಲ್ಲಾನ. ಅದೇ ನಾನು ತಿಲ್ಲಾನ ನೋಡಿದಾಗೆ ಸಾಮಾನ್ಯ ತಿಲ್ಲಾನಗಳು ಒಂದು ಪ್ಯಾಟರ್ನಲ್ಲಿರ್ತವೆ. ಬಂದು ಮೈ ಎಡವಿಂದ ಪ್ರಾರಂಭ ಆಗಿ ಅದರ ಒಂದು ಸ್ಟ್ರಕ್ಚರ್ ಇರ್ತಾರೆ. ಅದರಲ್ಲಿ ಒಂದು ಹೊಸತನವನ್ನು ಮಾಡಿದ್ರಿ. ಈ ಹೊಸತನ ಮಾಡುವಾಗ ಸಹ ಕಲಾವಿದರಿಗಿರ್ಬೋದು, ಅದು ಗುರುಗಳಿಗಿರ್ಬೋದು, ಚಾಲೆಂಜ್ ಇರ್ತದೆ. ಒಂದು ಚಾಲೆಂಜನ್ನು ಫೇಸ್ ಮಾಡಬೇಕಾಗ್ತದೆ. ಖುಷಿ ಆಯಿತು. ಹೇಗೆ ಪ್ರಾರಂಭ ಆಯಿತು, ಹೇಗೆ ಮುಗೀತು ಅಂತೇಳಿ ಗೊತ್ತಾಗಲಿಲ್ಲ. ಒಳ್ಳೆ ಒಂದು ಟೈಮ್ ಪಾಸ್ ಆಯಿತು. ಆ ಒಂದು ನಾಟಿನೆಸ್, ಒಂದು ಚೇಷ್ಟೆ ಮಾಡಿಕೊಂಡು ಮಾಡಿದಂಥದ್ದು ಒಂದು ಹೊಸತನ. ಏನಂದರೆ ಒಂದು ಪರಮಾನ್ನದಲ್ಲಿ ಅಲ್ಲಲ್ಲಿ ಒಂದು ಗೋಡಂಬಿ ಸಿಕ್ಕಿದ ಹಾಗೆ ಎಂಜಾಯ್ ಮಾಡಿದೆ ನಾನು ಸಹ. ಮತ್ತು ಇಬ್ಬರು ಜಡ್ಜಸ್ ಹೇಳಿದ್ದಂತಹ ಕಮೆಂಟ್ ನಾನು ಸಹ ಅದಕ್ಕೆ ಸಹಮತ. ನಿಮ್ಮ ಫುಟ್ ವರ್ಕ್ ಇರ್ಬೋದು, ಒಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಕಡೆ, ಫಿನಿಶಿಂಗ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ನೀವು ಹೇಳಿದ್ರಿ ಅವರು ನಿಮ್ಮ ಕಸಿನ್ ಕೂಡ ಹೌದು ಅಂತ. ಸೊ ಕಸಿನ್ ಹೂ ಇಸ್ ಆಲ್ಸೋ ಫ್ರೆಂಡ್ ಇಸ್ ಅ ಗ್ರೇಟೆಸ್ಟ್ ಗಿಫ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಾವೆಲ್ಲ ಒಂದು ಕಸಿನ್ಸ್ ಎಲ್ಲಿಯಾದರೂ ಫಂಕ್ಷನ್ಗೂ ಅಥವಾ ಯಾವುದಕ್ಕೂ ಒಟ್ಟಾದರೆ ಏನೋ ಗಮ್ಮತ್ತು ಮಾಡ್ಕೊಂಡಿರ್ತೀವಿ. ಮೇ ಬಿ ನೀವು ಡ್ಯಾನ್ಸೇ ಮಾಡ್ತಿರ್ತೀರ ಅಂತಲ್ಲ, ಕ್ಲಾಸಲ್ಲಿ ಏನು ಕಲಿಸಿದ್ರು, ಪ್ರಾಕ್ಟೀಸ್ ಏನು ಮಾಡೋದು, ಯಾವ ಜೊತೆ ಯಾವ ಆಡೋದು, ಇದೇ ಡಿಸ್ಕಷನಲ್ಲಿ ಇರ್ತೀವಿ. ಓಕೆ, ಸೊ ತುಂಬ ಕ್ಯೂಟ್ ಇತ್ತು ನಿಮ್ಮ ಪರ್ಫಾರ್ಮೆನ್ಸ್. ಜಡ್ಜಸ್ ಆಲ್ರೆಡಿ ಅವರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಈ ಕ್ಯೂಟ್ ಪರ್ಫಾರ್ಮೆನ್ಸಿಗೆ ಮಾರ್ಕ್ಸ್ ಎಷ್ಟು ಸಿಗ್ತದೆ ಅಂತ ನಾವು ಜಡ್ಜಸ್ ಹತ್ರ ಕೇಳುವ. ಸೊ ಪ್ರಮೋದ್ ಸರ್, ಇವರ ಇವತ್ತಿನ ಪರ್ಫಾರ್ಮೆನ್ಸ್ಗೆ ನಿಮ್ಮ ಮಾರ್ಕ್ಸ್ 8.5. ಕಂಗ್ರ್ಯಾಚುಲೇಷನ್ಸ್. ದೀಕ್ಷಾ ಮ್ಯಾಮ್ 8.5. ಥ್ಯಾಂಕ್ ಯು. ರೋಹಿಣಿ ಮ್ಯಾಮ್, ನನ್ನ ಕಡೆಯಿಂದ ಹೊಸತನದಿಂದ ಕೂಡಿದಂತಹ ಕದನ ಕುತೂಹಲಕ್ಕೆ 9.5. 9.5. ಥ್ಯಾಂಕ್ ಯು ಮ್ಯಾಮ್. ಸೊ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಹೌ ಆರ್ ಯು ಫೀಲಿಂಗ್ ನೌ? Feeling great. It was a pleasure and it was very fun dancing with her actually. ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಹಂತದಲ್ಲಿ ನಾವಿದೀಗ ಇದ್ದೇವೆ. ವೀಕ್ಷಕರೇ, ವೇದಿಕೆ ಮೇಲೆ ಈಗಾಗಲೇ ನಮ್ಮ ತೀರ್ಪುಗಾರರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವತ್ತಿನ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟಿವ್ ಆಗಿ ಅವರ ಜೊತೆ ಎನ್ಕರೇಜ್ಮೆಂಟ್ ಆಗಿ ಅವರ ಜೊತೆ ಪರ್ಫಾರ್ಮ್ ಮಾಡಿದ ಎಲ್ಲ ಕಲಾವಿದರನ್ನ ವೇದಿಕೆಯ ಮೇಲೆ ಕರೀತಾ ಇದ್ದೇನೆ. ದಯವಿಟ್ಟು ನೀವೆಲ್ಲರೂ ವೇದಿಕೆಗೆ ಬರಬೇಕು. ಈ ಕಲಾವಿದರಿಗೆ ಸ್ಮರಣಿಕೆಯನ್ನು ಕೊಡುವುದರ ಮೂಲಕ ತೀರ್ಪುಗಾರರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರೋಹಿಣಿ ಮ್ಯಾಮ್. ನಟನ ಮತ್ತೊಮ್ಮೆ ಡೈಜಿಬಲ್ ನಟನ ಕಡೆಯಿಂದ ನಿಮ್ಮೆಲ್ಲರಿಗೆ ಸಹ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಪರ್ಫಾರ್ಮೆನ್ಸಸ್ಗಳನ್ನು ಜಟಾಪಟಿ ಜೋರಾಗಿ ಇತ್ತು. ಆದರೂ ಇದು ಕಾಂಪಿಟೇಷನ್ ಆ್ಯಂಡ್ ನಮ್ಮ ಜೊತೆ ಇರ್ತಾರೆ ಒಬ್ರು ಬೆಸ್ಟ್ ಪರ್ಫಾರ್ಮರ್. ಸೊ ಯಾರಾಗ್ತಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟವರು ಯಾರು? ನನಗೆ ಈಗಾಗಲೇ ಗೊತ್ತಿದೆ. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಬೇಡ ಅಲ್ವಾ? ಪನ್ನಗ ಈ ವಾರದ ಬೆಸ್ಟ್ ಪರ್ಫಾರ್ಮರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ಪನ್ನಗ ಆ್ಯಂಡ್ ಜಾನಕಿ. ಸೊ ಅವರಿಗೆ ಸಿಗ್ತಾ ಇದೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ವತಿಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಹಾಗೆ ಅವರಿಗೆ ಸಿಗ್ತಾ ಇದೆ SG ಪ್ಯೂರ್ ಮಸಾಲೆ ವತಿಯಿಂದ ಕೂಡ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಅಷ್ಟು ಮಾತ್ರ ಅಲ್ಲ, ಭಟ್ ಆ್ಯಂಡ್ ಭಟ್ ಕಡೆಯಿಂದ ಕೂಡ ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಅವರಿಗೆ ಸಿಗ್ತಾ ಇದೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಪನ್ನಗ ಫಾರ್ ದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ಏನು ಅನ್ನಿಸ್ತಾ ಇದೆ? ಇವತ್ತು ಇದನ್ನೆಲ್ಲ ಶೇರ್ ಮಾಡಲಿಕ್ಕೆ ನಿಮ್ಮ ಜೊತೆ ಜನ ಇದ್ದಾರೆ. ಸೊ ಯು ಕೇಮ್ ಟು ಸಪೋರ್ಟ್ ಹರ್, ಯು ಪರ್ಫಾರ್ಮ್ ವಿತ್ ದೆಮ್. ಸೊ ಹೌ ಆರ್ ಯು ಫೀಲಿಂಗ್ ಅಬೌಟ್ ದಿಸ್? ಯು ಆರ್ ದ ಬೆಸ್ಟ್ ಪರ್ಫಾರ್ಮರ್ ನೌ. really grateful, wonderful experience.
ಓಕೆ, ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಸಹ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಅನೇಕ ಪ್ರದರ್ಶನಗಳನ್ನು ಈ ವೇದಿಕೆಯಲ್ಲಿ ನಾವು ಈಗಷ್ಟೇ ನೋಡಿಕೊಂಡು ಬಂದ್ವಿ. ಬೆಸ್ಟ್ ಪರ್ಫಾರ್ಮರನ್ನು ಕೂಡ ನೋಡಿದ್ವಿ, ಅವರ ಬೆಸ್ಟ್ ಪರ್ಫಾರ್ಮೆನ್ಸಸನ್ನು ಸಹ ನಾವು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಯಾರ್ಯಾರ ಜೊತೆ ಬರ್ತಾರೆ, ಇನ್ನೆಂತಹ ಅದ್ಭುತ ಪ್ರದರ್ಶನಗಳ ಜೊತೆ ಬರ್ತಾರೆ ಅಂತ ನೋಡೋದಕ್ಕೂ ಮೊದಲು ಈ ಸಂಚಿಕೆನ ನಾವೀಗ ಮುಕ್ತಾಯಗೊಳಿಸಬೇಕು. ಮುಂದಿನ ಸಂಚಿಕೆಯ ನಿರೀಕ್ಷೆಯಲ್ಲಿ ಇರಿ, ಹಾಗೆ ಈ ರೀತಿಯೇ ಸಪೋರ್ಟ್ ಮಾಡ್ತಾ ಇರಿ. ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು. ಮತ್ತೊಮ್ಮೆ ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. तां तकिटजं धीं तकिटजं